ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ. ಬುದ್ಧಿಗುಣ ಸಾರತ್ವ ಅಂತಂದು ಹೇಳುತ್ತಾ ಇದೆ. ಅಂದರೆ ಜೀವ ಅಂದರೆ ನಾವೇ ಎಂದರ್ಥ. ಜೀವ ಅಂದರೆ ನಾವೇ. ಆದರೆ ನಾವು ಎಂದು ಮತ್ತೆ ಮತ್ತೆ ಹೇಳುತ್ತಾ ಇದ್ದರೆ ನಾನು ಜೀವನ ಎಂದು ಫಿಕ್ಸ್ ಮಾಡಿಕೊಳ್ತಾನೆ. ಅದಕ್ಕೋಸ್ಕರ ನಾನು ಎಂದು ಹೇಳ್ತಾ ಇಲ್ಲ. ತಾನು ಜೀವ ಅಲ್ಲ, ತಾನು ಬ್ರಹ್ಮೆ. ಅದಕ್ಕೋಸ್ಕರ ಜೀವ ಎಂದು ಹೇಳ್ತಾ ಇದ್ದೆ. ಜೀವ ಅಂದರೆ ಅವರು ಯಾರೋ ಇನ್ನೊಬ್ಬರು ಅಂತ ತಿಳ್ಕೊಳ್ಳಬೇಡಿ. ತನ್ನಲ್ಲೇ ಒಂದು ಪರಿಮಿತ ದೃಷ್ಟಿಯಲ್ಲಿ ಜೀವ, ಒಂದು ತಪ್ಪು ದೃಷ್ಟಿಯಲ್ಲಿ ಜೀವ, ನಿಜವಾಗಿರುವುದು ಬ್ರಹ್ಮ. ಅಷ್ಟೇ ವ್ಯತ್ಯಾಸ. ಅಲ್ಲಿ ಎರಡು ವಸ್ತುಗಳಿಲ್ಲ. ಜೀವ ಬ್ರಹ್ಮ ಎಂಬುವು ಎರಡು ಇಲ್ಲ, ಎರಡು ವಸ್ತುಗಳಲ್ಲ. ಒಂದೇ ವಸ್ತುವಿನ ಎರಡು ದೃಷ್ಟಿಗಳು. ಇರುವುದು ಬ್ರಹ್ಮೆ, ಜೀವ ಎಂಬುದು ಇಲ್ಲ. ಜೀವ ಎಂಬುದು ದೃಷ್ಟಿ, ಬ್ರಹ್ಮ ಎಂಬುದು ಇರುವಿಕೆ. ಅದು ವ್ಯತ್ಯಾಸ. ಬ್ರಹ್ಮ ಎಂಬುದು ಇದೆ, ಜೀವ ಎಂಬುದು ಅನಿಸುತ್ತದೆ. ಅನಿಸಿಕೆ ಎಷ್ಟೊತ್ತೇ ಇರಲಿ, ಎಷ್ಟು ವರ್ಷಗಳಿರಲಿ, ಎಷ್ಟು ಜನ್ಮಗಳಿರಲಿ, ಅದು ಅನಿಸಿಕೆನೇ. ಎಷ್ಟೇ ವರ್ಷಗಳು ಅನಿಸಲಿ, ಅದು ಅನಿಸಿಕೆನೇ ಹೊರತು ಅದು ಇರುವಿಕೆ ಅಲ್ಲ. ಬ್ರಹ್ಮ ನಮಗೆ ಗೊತ್ತಾಗದಿದ್ದರೂ ಇರುವಿಕೆ ಅದೇ. ಹಗ್ಗ ಹಾವಿನಲ್ಲಿ ನೋಡಿ, ನಮಗೆ ಹಾವೇ ತೋರ್ತದೆ, ಹಗ್ಗ ತೋರಲ್ಲ. ಹಾವೇ ತೋರ್ತದೆ, ಹಾವೇ ಅನಿಸುತ್ತದೆ. ಎಷ್ಟು ವರ್ಷ ತೋರಿದ್ದರೂ ಹಾವು ಅಲ್ಲಿ ಇಲ್ಲ. ಹಗ್ಗ ನಮಗೆ ತೋರದೇ ಇದ್ದರೂ ಅಲ್ಲಿ ಇರುವುದು ನಿಜವಾಗಿ ಹಗ್ಗವೇ. ಹಾಗೆ ತಾನು ಇರುವುದು ಬ್ರಹ್ಮ, ಅನಿಸಿಕೆ ಅಡ್ಡಿ ಮಾಡ್ತಾ ಇದೆ. ಇದು ನಿಜವಾಗಿ ಪ್ರಪಂಚದಲ್ಲಿಯೂ ಲೌಕಿಕ ವ್ಯವಹಾರ ದೃಷ್ಟ್ಯಾನು ಎಷ್ಟೋ ಸಮಸ್ಯೆಗಳಿಗೆ ಮೂಲ ಕಾರಣ ಇದೆ. ವಸ್ತು ಹೇಗಿದೆ ಎಂದು ಪಕ್ಕಕ್ಕಿಡ್ತೀವಿ, ನಮಗೆ ಹೇಗೆ ಅರ್ಥವಾಯಿತು, ಏನು ಅನಿಸಿತು ಅದೇ ನಮಗೆ ಗೊತ್ತು. ಒಬ್ಬ ಮನುಷ್ಯ ಇರುತ್ತಾನೆ, ಅವರು ಯಾರು, ಎಂಥವರು ಅಂದರೆ ಅವನು ಅಂಥವನು, ಒಳ್ಳೆಯವನು. ಕೆಲವರು ಹೇಳ್ತಾರೆ ಒಳ್ಳೆಯವನು, ಕೆಲವರು ಹೇಳ್ತಾರೆ ಕೆಟ್ಟವನು, ಕೆಲವರು ಹೇಳ್ತಾರೆ ಅಷ್ಟು ಒಳ್ಳೆಯವನಲ್ಲ, ಕೆಟ್ಟವನಲ್ಲ, ಒಂದು ಬಗೆಯಾಗಿದ್ದಾನೆ ಅಂತ ಹೇಳ್ತಾರೆ. ಇದು ಅವನು ನಿಜವು ಯಾವುದು ಇಷ್ಟರಲ್ಲಿ? ಒಬ್ಬೊಬ್ಬನು ಒಂದೊಂದು ಬಗೆ ಹೇಳ್ತಾನಲ್ಲ. ಇದು ಹೇಳಿದ್ದು ತಮ್ಮ ಅನಿಸಿಕೆನೇ ಹೊರತು ಅಲ್ಲಿ ಯಾವುದು ಎಂಬುದು ಯಾರಿಗೂ ಗೊತ್ತಿಲ್ಲ. ಗೊತ್ತಿರುವ ಸಾಧ್ಯತೆಯೂ ಇಲ್ಲ, ಗೊತ್ತಿರುವ ಅವಕಾಶವೂ ಇಲ್ಲ. ಏಕೆ ಅಂದರೆ ತಿಳಿಯುವುದಕ್ಕೆ ನಮ್ಮ ಮನಸ್ಸು ಇಂದ್ರಿಯಗಳನ್ನು ಬಳಸ್ತೀವಿ. ನಮ್ಮ ಸಂಸ್ಕಾರಗಳು, ನಮ್ಮ ದೃಷ್ಟಿ, ನಮ್ಮ ತಿಳುವಳಿಕೆ, ನಮ್ಮ ಅನುಭವ ಇವುಗಳನ್ನಿಟ್ಟುಕೊಂಡು ಬಳಸಿ ತಿಳ್ಕೊಳ್ತೀವಿ. ಅದರಿಂದ ಇವೆಲ್ಲ ಕಂಡೀಷನ್ ಮಾಡಿ ಏನು ಗೊತ್ತಾಗ್ತದೆ ಅಂದರೆ ಈ ಮನಸ್ಸಿನಿಂದಲೇ ಗೊತ್ತಾಗೋದು. ಅದನ್ನು ಬಿಟ್ಟು ನಮಗೇನು ಗೊತ್ತು? ಅವರು ನಿಜವಾಗಿ ಯಾರೋ ಎಂಥವರೋ ನಮಗೇನು ಗೊತ್ತು? ಅದರಿಂದ ಈ ಒಬ್ಬ ಮನುಷ್ಯ ಉದಾಹರಣೆ ಹೇಳಿದ್ದೀನಿ. ಇದು ಒಂದೇ ಅಲ್ಲ, ಇಡೀ ಪ್ರಪಂಚವೂ ಅಷ್ಟೇ. ಇಡೀ ಪ್ರಪಂಚ ಕುರಿತು ನಮಗೆ ಗೊತ್ತಿದ್ದೆಲ್ಲ ಗೊತ್ತಿದ್ದಷ್ಟೇ. ಅಂದ್ರೇನು? ನಮಗೆ ಗೊತ್ತಿದ್ದಲ್ಲ ನಮಗೆ ಎಷ್ಟು ಅನಿಸಿತೋ ಅದೇ. ನಿಜವಾಗಿ ಅದೇನೂ ಯಾರಿಗೂ ಗೊತ್ತಿಲ್ಲ. ಹಾಗಾದರೆ ನಮಗೆ ಗೊತ್ತಿದ್ದು ಎಷ್ಟು ಸತ್ಯ? ಅದು ಯಾರೂ ಹೇಳೋಕ್ಕಾಗಲ್ಲ. ನಮಗೆ ಗೊತ್ತಿದ್ದೆಲ್ಲ ಅನಿಸಿಕೆಗಳೇ. ಇಡೀ ಪ್ರಪಂಚ ಅನಿಸಿಕೆನೇ. ನಿಜವಾದ ಪ್ರಪಂಚ ಹೇಗಿದೆ ಯಾರಿಗೆ ಗೊತ್ತು? ನಿಜವಾದ ಪ್ರಪಂಚ ಇದ್ದರೆ ಹೇಗಿದೆಯೋ ಯಾರಿಗಾದರೂ ಗೊತ್ತಾ? ಗೊತ್ತು ಮಾಡುವುದಕ್ಕೆ ಹೋದರೆ ಮತ್ತೆ ಅನಿಸಿಕೆನೇ ಬರ್ತದೆ, ಮತ್ತೆ ಅನಿಸಿಕೆನೇ. ಅದರಿಂದ ನಿಮ್ಮ ಸುತ್ತು ಇರುವ ನೆಂಟರಾಗಲಿ, ಬಂಧುಗಳಾಗಲಿ, ನಿಮ್ಮ ಪರಿಚಿತ ಜನರಲ್ಲಿ ಅವರ ಕುರಿತು ನಿಮಗೆ ಏನೇನು ಗೊತ್ತಾಯಿತೋ ಅದು ಎಲ್ಲವೂ ನಿಮ್ಮ ಅನಿಸಿಕೆ, ತಾತ್ಕಾಲಿಕ ಅನಿಸಿಕೆ ಅಷ್ಟೇ. ತಿಳ್ಕೊ, ಯಾರ ಕುರಿತು ನಿಮಗೆ ಗೊತ್ತಿಲ್ಲ, ಗೊತ್ತಾಗುವ ಸಾಧ್ಯತೆ ಇಲ್ಲ. ಏನೇನು ಗೊತ್ತೋ ಗೊತ್ತಿದ್ದೆಲ್ಲ ಅನಿಸಿಕೆಯೇ, ತಾತ್ಕಾಲಿಕ ಅನಿಸಿಕೆಯೇ.
ಮತ್ತೆ ಅಲ್ಲ ನಾನು ಇನ್ನೂ ಹೆಚ್ಚು ತಿಳ್ಕೊಳ್ತೀನಿ ಅಂದರೆ ಹೆಚ್ಚು ತಿಳ್ಕೊಳ್ಳೋಕ್ಕೆ ಹೋದರೆ ಇನ್ನೂ ಸ್ವಲ್ಪ ಹೆಚ್ಚಿನ ಅನಿಸಿಕೆ ಅಷ್ಟೇ ಹೊರತು ವಾಸ್ತವಿಕ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗುವ ಸಾಧ್ಯತೆಯೂ ಇಲ್ಲ. ಅಯ್ಯೋ, ಹಾಗಾದರೆ ನಾವು ಇಷ್ಟೆಲ್ಲ ತಿಳ್ಕೊಳ್ತೀವಿ, ಇಷ್ಟೆಲ್ಲ ಟಿ ವಿಗಳು, ಸೆಲ್ಫೋನ್ಗಳು ಇಷ್ಟೆಲ್ಲ ಬಂದಿವೆ, ಈ ಜ್ಞಾನವೆಲ್ಲ ಇದೆಲ್ಲ ಸುಳ್ಳು. ನೋಡಿ, ನಿಮ್ಮ ಸೆಲ್ಫೋನ್ನಲ್ಲಿ ಲೌಕಿಕನೇ ಒಬ್ಬೊಬ್ಬನು ಒಂದೊಂದು ಹೇಳಿ ಅದರ ಜ್ಞಾನಕ್ಕಿಂತ ಅಡ್ವರ್ಟೈಸ್ಮೆಂಟೇ ಹೆಚ್ಚು ಅಲ್ಲವೇ? ಜ್ಞಾನಕ್ಕಿಂತ ಅಡ್ವರ್ಟೈಸ್ಮೆಂಟೇ ಹೆಚ್ಚು, ಜಾಹೀರಾತುಗಳೇ ಹೆಚ್ಚು. ಜಾಹೀರಾತುಗಳೆಲ್ಲ ಸುಳ್ಳು. ಈ ಕಾಲದ ಜ್ಞಾನವೂ ಸುಳ್ಳೇ. ಆದ್ದರಿಂದ ಯಾರ ಕುರಿತು ಯಾರು ಹೇಳಿದ್ದರೂ ಏನು ನಿಶ್ಚಿತವಾಗಿ ಖಂಡಿತವಾಗಿ ಹೇಳೋಕ್ಕಾಗಲ್ಲ. ಇದೇ ನಮ್ಮ ಲೌಕಿಕ ಜೀವನ. ಈಗ ತತ್ವ ಕುರಿತು ನಮಗೆ ತಿಳುವಳಿಕೆ ಎಷ್ಟು? ಪರಮಾತ್ಮ ತತ್ವ, ಪಾರಮಾರ್ಥಿಕ ತತ್ವ ಅಂದರೆ ನಿಜವಾದ ತತ್ವ. ಇಡೀ ಜಗತ್ತಿನ ಸ್ವರೂಪವೇನು, ನನ್ನ ಸ್ವರೂಪವೇನು ಯಾರಿಗೆ ಗೊತ್ತಪ್ಪ? ಒಬ್ಬೊಬ್ಬನ ಜನರು ಹೇಳ್ತಾರೆ ನಮ್ಮ ಸ್ವರೂಪವೇನೋ ತಿಳಿಯೋಣ ಅಂದರೆ ಎಲ್ಲರ ಅಭಿಪ್ರಾಯ ತಿಳ್ಕೊಳ್ಳೋಣ. ನಿನ್ನ ಕುರಿತು ನಿನಗೇನು ಅನಿಸುತ್ತಾ ಇದೆ? ಆಧುನಿಕರು ಏನು ಮಾಡ್ತಾರೆ? ಇದೇ ಇಂಟರ್ವ್ಯೂ ಮಾಡ್ತಾರೆ. ಎಲ್ಲರಿಗೂ ಇಂಟರ್ವ್ಯೂ ಮಾಡೋಣ. ನಿನ್ನ ಸ್ವರೂಪ ಯಾರು? ನಿನ್ನನ್ನು ಏನೆಂದು ತಿಳ್ಕೊಂಡಿದ್ದೀವಿ, ನೀವು ಯಾರು ಹೇಳು ಅಂದರೆ ನಾನಂಥವನು ಇಂಥವನು ಏನೇನೋ ಹೇಳ್ತಾನೆ. ಇನ್ನೊಬ್ಬರನ್ನು ಕೇಳು, ಮೈಕಿಡು, ನಾನಂಥವನು ಇಂಥವನು ಅವರು ಹೇಳ್ತಾನೆ. ಇನ್ನೊಬ್ಬರು ಅಂಥವರು ಇಂಥವನು ಹೇಳ್ತಾರೆ. ಎಲ್ಲರೂ ತನ್ನ ಕುರಿತು ಏನೇನೋ ಹೇಳ್ತಾರೆ. ಇದೆಲ್ಲ ಒಂದು ಕಡೆ ಸಂಗ್ರಹ ಮಾಡಿ ಇವರೆಲ್ಲರಲ್ಲಿರುವಂಥ ಕಾಮನ್ ಏನು ತಿಳಿಯುತ್ತಾರೋ ಅದು ಆತ್ಮದ ನಿಜ ಸ್ವರೂಪ. ಹೀಗೆ ಮಾಡಬಹುದಾ? ಈ ಆಧುನಿಕರ ರಿಸರ್ಚ್ ಅಂದರೆ ಹೀಗೆ ಇರುತ್ತದೆ. ಡೇಟಾ ಕಲೆಕ್ಷನ್ ಅಂದರೆ ಹೀಗೆ ಇರುತ್ತದೆ. ಅವರು ಹೀಗೆ ಮಾಡ್ತಾರೆ. ಇದು ಆತ್ಮಸ್ವರೂಪ ಎಂದು ಹೇಳಬಹುದಾ? ಏಕೆಂದರೆ ಎಲ್ಲರ ತಪ್ಪು ತಿಳುವಳಿಕೆಗಳನ್ನು ಸೇರಿಸಿ ಅದರಲ್ಲಿ ಕಾಮನ್ ತಪ್ಪು ತಿಳುವಳಿಕೆನೇ ಸತ್ಯ ಆಗುತ್ತದೆ? ಆಗಲ್ಲ. ಹಾಗಾದರೆ ಏಕೆಂದರೆ ನನ್ನ ಕುರಿತು ನಾನು ಏನು ತಿಳ್ಕೊಂಡಿದ್ದೀನೋ ಅದು ಈ ಹಿಂದೆ ಇದ್ದದ್ದು ಈಗಿರಲ್ಲ, ಈಗಿರುವುದು ಮುಂದಿನ ದಿವಸ ಇರಲ್ಲ. ನಿಮ್ಮ ಕುರಿತು ಏನೆಂದು ತಿಳ್ಕೊಂಡಿದ್ದೀರೋ ಈಗ ಅದೇ ಇದೆಯಾ? ಅದೇನಿಲ್ಲ. ನಿಮಗೆ ಹಿಂದೆ ತಿಳ್ಕೊಂಡಿದ್ದು ತುಂಬ ಬದಲಾಯಿಸಿತು, ಈಗ ಬದಲಾಯಿಸಿತು. ಈಗ ಇದ್ದದ್ದು ನಾಳೆ ಬದಲಾಯಿಸ್ತದೆ, ಇನ್ನೂ ಬದಲಾಯಿಸ್ತಾನೆ ಇರುತ್ತದೆ. ಈಗ ಬದಲಾಯಿಸ್ತಾ ಇದ್ದರೆ ನಿಜವಾಗಿ ಯಾರು ನಾನು? ಅಯ್ಯೋ, ಅದು ಹೇಳುವುದು ಕಷ್ಟವೇ. మరి ಹೇಗೆ ತಿಳ್ಕೊಳ್ಳೋದು? ಶಾಸ್ತ್ರ ಹೇಳ್ತದೆ, ಈ ಬದಲಾಯಿಸ್ತಾ ಇರುವುದೇ ಒಂದು ನಿಮಗೆ ಸಹಾಯಕ. ನಿಮ್ಮ ನಿಜವಾದ ಸ್ವರೂಪವೇನೋ ತಿಳಿಯಲಕ್ಕೆ ಇದೇ ಒಂದು ಸಹಾಯಕ. ಯಾವುದು ಬದಲಾಯಿಸ್ತದೋ ಅದು ನಿಜವಲ್ಲ. ಇದು ಒಂದೇ ಅಳತೆ, ಒಳ್ಳೆಯ ಅಳತೆ, ಗಟ್ಟಿ ಅಳತೆ. ಈಗ ಯಾರು ಬದಲಾಯಿಸೋಕ್ಕಾಗಲ್ಲ. ನನ್ನ ಕುರಿತು ನಾನು ಏನೆಂದು ತಿಳ್ಕೊಳ್ತೀನೋ ಅದು ಅನಿಸಿಕೆಯೋ ನಿಜವೋ? ಅನಿಸಿಕೆ ಆದರೆ ಅದು ಬದಲಾಯಿಸ್ತಾ ಇರುತ್ತದೆ. ಒಂದು ದೃಷ್ಟ್ಯ ನನ್ನನ್ನು ತಿಳ್ಕೊಂಡಿದ್ದು ಇನ್ನೊಂದು ದೃಷ್ಟ್ಯ ಬದಲಾಯಿಸ್ತದೆ, ಇನ್ನೊಂದು ದೃಷ್ಟ್ಯ ಬದಲಾಯಿಸ್ತದೆ. ಇವೆಲ್ಲ ಬದಲಾವಣೆಗಳೇ. మరి ಯಾವುದು ಬದಲಾಯಿಸಲ್ಲ? ತಾನು ಇದ್ದೇನೆ ಅದು ಒಂದೇ ನಿಜವಾಗಿರುತ್ತದೆ. ಈಗ ಬದಲಾಯಿಸಲ್ಲ. ನೀವು ಏನೇ ಮಾಡ್ಕೊ, ಇದ್ದೇನೆ ತನ್ನ ಇರುವಿಕೆ ಒಂದೇ ನಿಜವಾಗಿ ಸ್ಥಿರವಾಗಿರುತ್ತದೆ. ಮಿಕ್ಕ ಎಲ್ಲವೂ ಬದಲಾಯಿಸ್ತವೆ. ಆಗಲ್ಲವಾ? ಒಂದು ಏನೋ ಒಳ್ಳೆಯ ಕೆಲಸ ಮಾಡಿದ್ದೀರಿ, ಒಳ್ಳೆಯ ಮೂಡ್ನಲ್ಲಿರುತ್ತಾನೆ, ಗರ್ವದಿಂದ ಇರುತ್ತಾನೆ. ಧೈರ್ಯದಿಂದ ಮಾತಾಡ್ತಾನೆ. ಒಂದು ಸಲ ಏನೋ ಆಗಿಬಿಟ್ಟಿತ್ತು, ಏನೋ ಕೆಟ್ಟದು, ನಾನು ಅಂದ್ಕೊಂಡೆ ಒಂದು, ಇನ್ನೊಂದು ಆಗಿಬಿಟ್ಟಿದ್ದು. ಈಗ ಬೇಜಾರು ಡಿಸ್ಟರ್ಬ್ ಆಗ್ತಾನೆ, ಮೂಡ್ ಚೆನ್ನಾಗಿಲ್ಲ, ಏನೋ ಆಗಿಬಿಡ್ತಾನೆ. ಆಗುತ್ತಾನೆ ಅಲ್ಲವ? ಏನೋ ಆಗುತ್ತದೆ. ಮತ್ತೇನು? ಈಗ ಅಷ್ಟೇ, ಅದು ಕೆಲವು ದಿವಸ ಇರುತ್ತದೆ, ನಂತರ ಅದು ಬದಲಾಯಿಸ್ತದೆ. ಹಾಗಾದರೆ ತನಗೆ ಏನೇನು ಆಯಾ ಪರಿಸ್ಥಿತಿಗಳಲ್ಲಿ ತನ್ನ ಕುರಿತು ಏನೇನು ಅನಿಸುತ್ತದೋ, ಏನೇನು ಬದಲಾಯಿಸುತ್ತದೋ ಅದು ಯಾವುದು ತನ್ನ ಸ್ಥಿರ ರೂಪವಲ್ಲ. ಯಾವುದು ಸ್ಥಿರವಲ್ಲವೋ ಅದು ತಾತ್ಕಾಲಿಕವೇ, ಅದು ಅನಿಸಿಕೆಯೇ, ತಾನಲ್ಲ. మరి ತನ್ನ ನಿಜವು ಯಾವುದು ಅಂದರೆ ನಿಜವು ಒಂದು ಅನಿಸಿಕೆ ಅಲ್ಲ. ಇಷ್ಟು ಮಾತ್ರವೇ ತಿಳಿಯತಕ್ಕ. ನಿಜ ಇರುತ್ತದೆ, ಅನಿಸಿಕೆ ಅನಿಸುತ್ತದೆ ಅಲ್ಲವೇ? ಅನಿಸಿಕೆ ಅನಿಸುತ್ತದೆ, ನಿಜವೇನೋ ಅನಿಸಲ್ಲ, ತಾನಾಗಿರುತ್ತದೆ. ನಿಮ್ಮ ಅನಿಸಿಕೆಗೂ ಸಿಗಲ್ಲ, ಇರುವುದು ಮಾತ್ರ ಇರುತ್ತದೆ. ಇದು ವ್ಯತ್ಯಾಸ. ವಿವೇಕ ಮಾಡುವುದು ಇಲ್ಲಿ. ಇದು ವೇದಾಂತ ಹೇಳುವುದು ವೇದಾಂತದಲ್ಲೇ ಸಿಗ್ತದೆ, ಬೇರೆ ಎಲ್ಲಿ ಸಿಗಲ್ಲ. ಯಾವ ಶಾಸ್ತ್ರ ಹೇಳಲ್ಲ, ಯಾರಿಗೂ ಗೊತ್ತಿಲ್ಲ. ಇದು ವೇದಾಂತ ಮಾತ್ರ ಹೇಳ್ತಾರೆ. ವೇದಾಂತ ಅಂದರೆ ತತ್ವಜ್ಞರು ಯಾರೇ ಆಗಲಿ ಅವ್ರಿಗೆ ಗೊತ್ತು. ಪುಸ್ತಕ ಪಂಡಿತರಲ್ಲ ವೇದಾಂತಿಗಳಂದರೆ, ತತ್ವಜ್ಞರು. ಯಾರು ತತ್ವಜ್ಞರು ಅವ್ರಿಗೆ ಗೊತ್ತಿಲ್ಲ.
ಅಂದರೆ ತಾನಿದ್ದಾನೆ ಅಷ್ಟೇ. ಅದೊಂದು ಬಿಟ್ಟು ಅದರ ಕುರಿತು ಏನೇ ಹೇಳ್ಕೋ ಅದೆಲ್ಲವೂ ಬದಲಾವಣೆ, ಅದೆಲ್ಲವೂ ತಪ್ಪು ದೃಷ್ಟಿ. ಈಗ ಏನು ಮಾಡಬೇಕು? ಈ ಅನಿಸಿಕೆಗಳೆಲ್ಲ ಬಿಟ್ಟು ಇರುವಿಕೆ ಮಾತ್ರ ಗೊತ್ತು ಮಾಡಿಕೊಳ್ಳಬೇಕು. ಅದೊಂದೇ ನಿಶ್ಚಿತ, ಅದೊಂದೇ ಸ್ಪಷ್ಟ, ಅದೊಂದೇ ಸ್ಥಿರ, ಅದು ಬದಲಾಯಿಸಲ್ಲ. ಅದೊಂದೇ ತನ್ನ ನಿಜವಾದ ತಾನು, ಇದು ಗೊತ್ತಾಗಬೇಕು. ಈ ಇರುವುದು ಯಾವ ರೂಪದಲ್ಲಿರುತ್ತದೆ? ಅರಿವಿನ ರೂಪ. ಈ ಇರುವುದು ಅರಿವಿನ ರೂಪ ಇರುತ್ತದೆ. ಅದರಿಂದ ಇರುವಿಕೆ ಅರಿವಿನ ರೂಪ ಇರುವಿಕೆ, ಇರುವಿಕೆನೇ ಅರಿವು, ಅರಿವೇ ಇರವು. ಈ ಇರವಿನ ರೂಪವಾದ ಅರಿವು ಅಥವಾ ಅರಿವಿನ ರೂಪವಾದ ಇರವು ಎಷ್ಟಿದೆ? ಎಷ್ಟು ಅಂದರೆ ಇಷ್ಟು ಎಂದು ಒಂದು ಪರಿಮಾಣ, ಒಂದು ಆಕಾರ ಹೇಳೋಕ್ಕಾಗಲ್ಲ. ಮತ್ತು ಪರಿಮಾಣ ಆಕಾರ ಅನಿಸಿಕೆನೇ ಅಲ್ಲ, ಮನಸ್ಸಿನಿಂದ ಅನಿಸುತ್ತದೆ. ಪರಿಮಾಣ ಆಕಾರ ನಾನು ಇಷ್ಟಿದ್ದೇನೆ ಹೀಗಿದ್ದೇನೆ ಎಲ್ಲವೂ ಮನಸ್ಸಿನ ಮೂಲಕವೇ. ಮನಸ್ಸೇ ಬದಲಾಯಿಸ್ತಾ ಇದ್ದರೆ ಆ ಆಕಾರಕ್ಕೆ ನೀವು ಇಟ್ಟಿರುವ ಹೆಸರಿಗೆ ಏನರ್ಥ? ಹೆಸರುಗಳೆಲ್ಲ ತಪ್ಪಾಗ್ತವೆ, ಆಕಾರಗಳೆಲ್ಲ ತಪ್ಪಾಗ್ತವೆ, ಅನಿಸಿಕೆಗಳೆಲ್ಲ ತಪ್ಪಾಗ್ತವೆ. ಅದರಿಂದ ಮನಸ್ಸಿನಿಂದ ಅನಿಸುವುದು ಯಾವುದೂ ನಿಜವಲ್ಲ. ಅದರಿಂದ ಮನಸ್ಸನ್ನು ಬಳಸದೆ ತಾನು ಹೇಗಿದೆಯೋ ಹಾಗೆ ಬಿಡು, ಅದನ್ನು ಹಾಗೆ ಬಿಡು. ಅಂದರೆ ಅದಕ್ಕೆ ಪರಿಮಾಣವಿಲ್ಲ, ಅನಂತವಾಯಿತು. ಅನಂತ ಇರವು, ಅನಂತ ಅರಿವು, ಅನಂತ ಅರಿವು ಇರವು, ಈ ಮೂರು ಒಂದೇ. ಅದಕ್ಕೋಸ್ಕರನೇ ತೈತ್ತರೀಯ ಉಪನಿಷತ್ತು ಏನು ಹೇಳ್ತದೆ? ಪರಮಾತ್ಮ ತತ್ವ ಅಂದರೆ ಸತ್ಯಂ ಜ್ಞಾನಂ ಅನಂತಂ. ಸತ್ಯಂ ಇರವು, ಜ್ಞಾನಂ ಅರಿವು, ಅನಂತಂ ಯಾವ ಲಿಮಿಟ್ ಇಲ್ಲ, ಯಾವ ಪರಿಮಿತಿ ಇಲ್ಲ, ಯಾವ ಅಳತೆ ಇಲ್ಲ ಎಂದರ್ಥ. ಅಳತೆನೇ ಹೇಳೋಕ್ಕಾಗಲ್ಲ. ಅಂದರೆ ಅಳತೆ ಹೇಳೋಕ್ಕಾಗಲ್ಲ ಅಂದರೆ ಎಷ್ಟಿದೆ ಎಷ್ಟಿಲ್ಲ ಎಂದು ಹೇಳೋಕ್ಕಾಗಲ್ಲ. ಇರುವುದೆಲ್ಲ ತಾನೇ, ಎಲ್ಲ ತಾನೇ. ಅಂದರೆ ನೀವು ಎಲ್ಲಿ ನೋಡಿದ್ದರೂ ಅದಿದೆ, ಎಲ್ಲಿ ನೋಡಿದ್ದರೂ ಎಲ್ಲಿ ಹೋಗು ಯಾವ ಅನುಭವದಲ್ಲಿಯೂ ಅದೇ ಇದೆ. ಅದನ್ನು ಬಿಟ್ಟು ಇನ್ನೊಂದು ಅನುಭವವೇ ಇಲ್ಲ. ಆ ಇರವನ್ನು ಬಿಟ್ಟಿರುವ ಅನುಭವವೇ ಇಲ್ಲ ನಮಗೆ. ಎಲ್ಲ ಅನುಭವಗಳು ಇರುವಿನಲ್ಲೇ ಸೇರಿಕೊಂಡಿರುತ್ತವೆ. ಇರವಿನಲ್ಲಿ ಅರಿವಿನಲ್ಲೇ ಅನುಭವಗಳೇ ಹೊರತು ಇರವನ್ನು ಬಿಟ್ಟಿರುವ ಅನುಭವವೇ ಇಲ್ಲ. ಆದ್ದರಿಂದ ಅದು ಅನಂತ ಆಯಿತು. ಅನಂತ ಅಂದರೇನು? ಅಳತೆ ಅಲ್ಲಿ ಹೊರಗೆ ನೋಡಬೇಕಾಗಿಲ್ಲ. ನಮ್ಮ ಅನುಭವಗಳಲ್ಲೇ ಎಲ್ಲ ಅನುಭವಗಳನ್ನು ಒಳಗೊಂಡಿದೆ ಎಂದರ್ಥ. ಯಾವ ಅನುಭವವಾಗಲಿ ಅರಿವಿನ ಒಳಗೆ ಆಗುತ್ತದೆ. ಅರಿವನ್ನು ಬಿಟ್ಟು ಅನುಭವ ಆಗ್ತದೆ. ಅರಿವನ್ನು ಬಿಟ್ಟು ಅನುಭವ ಮಾತುಕರ್ತವೇ ಇಲ್ಲ. ಅರಿವಿಗೆ ಹೊರಗೆ ಅನುಭವ ಏನಿರ್ತದಪ್ಪ? ಅರಿವಿನ ಹೊರಗೆ ಎಂಬ ಆ ಮಾತೇ ಅರಿವು. ಅರಿವಿನ ಹೊರಗೆ ಆ ಮಾತೇ ಅರಿವು. ಅದಕ್ಕಿಂತ ಹೊರಗೆ ಊಹಿಸಿಕೊಳ್ಳಕ್ಕೆ ಆಗಲ್ಲ. ಯಾವುದೇ ಆಗಲಿ ಅರಿವಿನ ಒಳಗೆ. ಅಂದರೆ ಅರಿವು ಅಷ್ಟು ವ್ಯಾಪಕವಾಗಿದೆ, ಎಲ್ಲ ಅನುಭವಗಳನ್ನು ತನ್ನಲ್ಲಿ ಒಳಗೊಂಡಿದೆ. ಈ ತರಹ ಇದು ತನ್ನನ್ನು ನೋಡುವಾಗ ನಾನು ಒಂದು ಪ್ರಪಂಚದಲ್ಲಿದ್ದೇನೆ. ಪ್ರಪಂಚ ಅಂದರೆ ಅರ್ಥವೇನು? ಅನೇಕ ಅನುಭವಗಳಾಗುತ್ತಾ ಇವೆ. ಅನೇಕ ವಸ್ತುಗಳು, ಅನೇಕ ಪದಾರ್ಥಗಳು, ಅನೇಕ ವಸ್ತುಗಳು, ಅನೇಕ ಸಂಬಂಧಗಳು, ಅನೇಕ ಅನುಭವಗಳು, ಇವುಗಳಲ್ಲಿ ನಾನೊಬ್ಬನೂ ಅನಿಸುತ್ತಾ ಇದೆ. ಹಾಗಲ್ಲ. ಅನೇಕ ಅನುಭವಗಳಲ್ಲಿ ಒಂದಾನೊಂದು ಅನುಭವ, ಅನೇಕ ವಸ್ತುಗಳಲ್ಲಿ ನಾನೊಂದು ವಸ್ತು. ಹಾಗಲ್ಲ. ಎಲ್ಲ ಅನುಭವಗಳು ತನ್ನಲ್ಲೇ ಇವೆ. ಎಲ್ಲ ವಸ್ತುಗಳು ತನ್ನ ಅನುಭವದಲ್ಲೇ ಅಡಕವಾಗ್ತವೆ. ಎಲ್ಲ ವಸ್ತುಗಳು, ಎಲ್ಲ ವ್ಯಕ್ತಿಗಳು, ಎಲ್ಲ ಸಂಬಂಧಗಳು, ಎಲ್ಲ ಪದಾರ್ಥಗಳು, ಯಾವುದೇ ಯಾವ ಬಗೆಯಾದ ಅನುಭವವಾಗಲಿ ಅದೆಲ್ಲವೂ ತನ್ನಲ್ಲೇ ಅಡಕವಾಗಿದೆ. ಆ ತಾನು ಎಲ್ಲವನ್ನೂ ತನ್ನಲ್ಲಿ ಅಡಕ ಮಾಡಿಕೊಂಡಿರುವಂಥ ವ್ಯಾಪಕ ತಾನು, ಅದು ಗೊತ್ತಾಗಬೇಕು. ಅದಕ್ಕೋಸ್ಕರ ಪರಿಮಿತಿಯನ್ನು ಬಿಡಿಸಿ ವ್ಯಾಪಕ ನೋಡಬೇಕು. ಹೇಗೆ ಒಂದು ಸಣ್ಣ ಸರ್ಕಲ್ ಇರುತ್ತದೆ, ಸರ್ಕಲ್ಗೆ ಏನು ಹೇಳ್ತಾರೆ? ವೃತ್ತ. ಸಣ್ಣ ವೃತ್ತದ ಅಂಚುಗೆ ಹೋದರೆ ಏನಾಗುತ್ತದೆ? ಅದಕ್ಕಿಂತ ದೊಡ್ಡ ವೃತ್ತ ಇರುತ್ತದೆ. ಆ ವೃತ್ತಕ್ಕಿಂತ ಹೊರಗೆ ಹೋದರೆ, ನಮ್ಮ ರೂಮಿನ ಈ ಬಾಗಿಲಿನಿಂದ ಹೊರಗೆ ಹೋದರೆ ಒಂದು ವ್ಯಾಪಕವಾದ ಜಾಗ ಬರುತ್ತದೆ ನೋಡಿ. ಈ ರೂಮಿನಿಂದ ಹೊರಗೆ ಹೋದರೆ ವ್ಯಾಪಕವಾದ ಆಶ್ರಮ ಆಗುತ್ತದೆ. ಆ ಗೇಟ್ ದಾಟಿ ಹೋದರೆ ಇನ್ನೂ ರೋಡ್ಡು, ಇನ್ನೂ ಎಲ್ಲ ಕಾಲೋನಿ ಬರುತ್ತದೆ. ಕಾಲೋನಿ ದಾಟಿ ಬಿಟ್ಟರೆ ಸಿಟಿ ಬರುತ್ತದೆ. ಇದೆಲ್ಲ ವೃತ್ತ ನೋಡಿ. ಸಣ್ಣ ವೃತ್ತ ದೊಡ್ಡ ವೃತ್ತದಲ್ಲಿ ಅಡಕವಾಗಿದೆ.
ದೊಡ್ಡ ವೃತ್ತ, ಇನ್ನೂ ದೊಡ್ಡ ವೃತ್ತ, ಇನ್ನೂ ದೊಡ್ಡ ವೃತ್ತ, ಹೀಗೆ ದಾಟುತ್ತಾ ಇರಬೇಕು. ಈಗ ಇದೇ ವಿಚಾರ, ಇದೇ ಅನುಭವ. ಆದ್ದರಿಂದ ಸಿಟಿ ಹೋಗ್ತೀವಿ. ಸಿಟಿಯನ್ನು ದಾಟಿದ್ದರೆ ಇನ್ನೂ ರಾಜ್ಯಕ್ಕೆ ಅಥವಾ ಜಿಲ್ಲೆಗೆ ಹೋಗ್ತೀವಿ. ಜಿಲ್ಲೆ ದಾಟಿದ್ದರೆ ರಾಜ್ಯಕ್ಕೆ ಹೋಗ್ತೀವಿ. ರಾಜ್ಯದ ಆ ಬಾರ್ಡರ್ಗಳು ದಾಟಿದ್ದರೆ ಏನಾಗ್ತದೆ, ಇನ್ನೊಂದು ನೇಷನ್, ಒಂದು ರಾಷ್ಟ್ರಕ್ಕೆ ಹೋಗ್ತೀವಿ. ದೇಶದ ಅಡ್ಡಿಯನ್ನು, ಅದನ್ನು ಬಾರ್ಡರನ್ನು ದಾಟಿದ್ದರೆ ಇಡೀ ಪ್ರಪಂಚ ಆಗಿಬಿಡ್ತದೆ. ಪ್ರಪಂಚ ದಾಟಿಬಿಟ್ರೆ ಭೂಮಿ ದಾಟಿಬಿಡ್ತೀವಿ. ಭೂಮಿ ದಾಟಿಬಿಟ್ರೆ ಆಕಾಶಕ್ಕೆ ಹೋಗ್ತೀವಿ. ಆಕಾಶ ದಾಟುವುದಂದರೆ, ಆಕಾಶವನ್ನು ದಾಟಿದ್ದರೆ, ಆಕಾಶವನ್ನು ದಾಟುವುದು ಹೇಗೆ? ಆಕಾಶವನ್ನು ದಾಟಕ್ಕಾಗ್ತದೆ? ಆಗಲ್ವಾ? ಆಕಾಶವೆಲ್ಲ ನಿಮ್ಮ ಎಚ್ಚರ ಅವಸ್ಥೆ ಅಲ್ಲವೇ? ಆಕಾಶವನ್ನು ದಾಟುವುದು ಅಂದರೆ ಎಚ್ಚರನೇ ಬಿಟ್ಟು ಬಿಡುವುದು. ಎಚ್ಚರ ಅವಸ್ಥೆಯನ್ನೇ, ಜಾಗ್ರದ ಅವಸ್ಥೆನೇ ಬಿಟ್ಟರೆ ಪ್ರಪಂಚ ಯಾವ ಆಕಾಶದಲ್ಲಿದೆಯೋ ಅಂದರೆ ಟೈಮ್ ಆ್ಯಂಡ್ ಸ್ಪೇಸ್ ಅದು ಬಿಟ್ಟು ಬಿಡ್ತದೆ. ಇದೆಲ್ಲ ಬಿಟ್ಟಿದ್ದು ಎಚ್ಚರವನ್ನೇ ಬಿಟ್ಟು ತಾನು ಮಾತ್ರ ಇರುತ್ತಾನೆ. ನೋಡಿ, ತಾನು ಎಷ್ಟು ವ್ಯಾಪಕವಾಗಿದ್ದಾನೆ. ಎಚ್ಚರವನ್ನೆಲ್ಲ ತನ್ನಲ್ಲೇ ನುಂಗಿಬಿಟ್ಟು ತಾನು ಕನಸಿನಲ್ಲಿ ಮುಂದುವರಿಯುತ್ತಾನೆ. ಕನಸನ್ನು ನುಂಗಿಬಿಟ್ಟರೆ ಈಗ ನುಂಗುವುದಕ್ಕೆ ಏನೂ ಉಳಿಯಲಿಲ್ಲ. ತಾನೇ ತಾನು, ಅಖಂಡ ತಾನು, ಅದ್ವಿತೀಯ ತಾನು. ಹೀಗೆ ಒಂದು ಸಣ್ಣ ಅನುಭವವನ್ನು ವ್ಯಾಪಕದಲ್ಲಿ, ಅದನ್ನು ಇನ್ನೂ ವ್ಯಾಪಕದಲ್ಲಿ, ಅದನ್ನು ಇನ್ನೂ ವ್ಯಾಪಕದಲ್ಲಿ, ಹೀಗೆ ನೋಡುತ್ತಾ ಹೋಗುವುದೇ ವಿಚಾರ. ಹೀಗೆ ನೋಡುತ್ತಾ ಹೋಗೋದು ಅಂದರೆ ಯಾವ ಅನುಭವವಾದರೂ ಅದರ ಅಂಚುಕ್ಕೆ ಬರಬೇಕು. ಅದರ ಅಂಚುಕ್ಕೆ ಬರಬೇಕು. ಅನುಭವದಲ್ಲೇ ಮುಳುಗಿದ್ದರೆ ನೀವು ಅಲ್ಲೇ ಇರ್ತೀರಿ. ಆ ಅನುಭವದ ಅಂಚುಕ್ಕೆ ಬನ್ನಿ. ಅನುಭವ ಎಲ್ಲಿ ಮುಗಿದು ಹೋಗ್ತದೆ? ಅನುಭವ ಅಂದರೆ ಪದಾರ್ಥ ಮುಗಿದು ಹೋಗ್ತದೆ, ಅದರ ಸಂಬಂಧ ಮುಗಿದು ಹೋಗ್ತದೆ. ಅದನ್ನು ತಿಳಿಯುವ ತಿಳಿವಳಿಕೆ, ಅರಿವು ತಾನು ಮಾತ್ರ ಉಳಿಯುತ್ತಾನೆ ಅಲ್ಲವೇ? ಈ ಪುಸ್ತಕದ ಅಂಚು ನೋಡುವುದು ಅಂದರೆ, ಇದು ನೋಡುವವರೆಗೆ ಇಲ್ಲೇ ಇರ್ತೀವಿ. ಈ ಅಂಚುಕ್ಕೆ ಬನ್ನಿ, ಈ ಅಂಚು 4 ಸೈಡ್ ಅಂಚುಕ್ಕೆ ಬನ್ನಿ. 4 ದಿಕ್ಕುಗಳಲ್ಲಿ ಅಂಚುಕ್ಕೆ ಬಂದು ಬಿಟ್ಟರೆ ವಸ್ತು ದಾಟಿ ಬಿಡ್ತೀವಿ. ನಮ್ಮ ದೃಷ್ಟಿ ವ್ಯಾಪಕವೋ? ನಮ್ಮ ದೃಷ್ಟಿ ಈ ವಸ್ತುವನ್ನೇ ನೋಡ್ತಾ ಇದ್ದರೆ, ನಮ್ಮ ದೃಷ್ಟಿ ಈ ವಸ್ತುವಿಗೆ ಪರಿಮಿತವಾದರೆ ದೃಷ್ಟಿ ಪರಿಮಿತ ಅನಿಸುತ್ತದೆ. ನಮ್ಮ ನೋಟ, ಕಣ್ಣಿನ ನೋಟ ಅಲ್ಲವೇ? ಇದನ್ನು ದಾಟಬೇಕಂದ್ರೆ ಈ ಅಂಚುಕ್ಕೆ ಬನ್ನಿ. ಆವಾಗೇನಾಗ್ತದೆ? 4 ದಿಕ್ಕುಗಳ ಅಂಚುಕ್ಕೆ ಹೋದರೆ ವಸ್ತುವನ್ನೇ ದಾಟಿ ಬಿಡ್ತೀವಿ. ನಮ್ಮ ನೋಟ ಇರುತ್ತದೆ, ವಸ್ತು ಮುಳುಗಿ ಹೋಗ್ತದೆ. ನಮ್ಮ ನೋಟದಲ್ಲಿ, ನಮ್ಮ ದೃಷ್ಟಿಯಲ್ಲಿ ಮುಳುಗಿ ಹೋಗ್ತದೆ. ವಸ್ತುವನ್ನು ದಾಟಿ ಬಿಡ್ತೀವಿ, ವಸ್ತುವಿನ ಹೊರಗಿನ ಜಾಗಕ್ಕೆ ಬಂದು ಬಿಡ್ತೀವಿ. ನೋಟ ಮಾತ್ರ ಉಳಿಯುತ್ತದೆ. ನೋಟ ಎಷ್ಟು ವ್ಯಾಪಕವಾಯಿತು ನೋಡಿ. ಪರಿಮಿತ ನೋಟವನ್ನು ವ್ಯಾಪಕ ಮಾಡುವುದು ಹೇಗೆ ಅಂದರೆ ಈಗ ಇದೇ ತರಹ. ಯಾವ ವಸ್ತುವನ್ನು ನೋಡ್ತಿರೋ ಆ ವಸ್ತುವಿನ ಅಂಚುಕ್ಕೆ ಬನ್ನಿ. ಆ ಸೈಡ್ ಈ ಸೈಡು 4 ದಿಕ್ಕುಗಳ ಅಂಚುಗೆ ಬಂದರೆ ವಸ್ತು ಪಕ್ಕಕ್ಕೆ ಹೋಯಿತು. ಏಕೆಂದರೆ ವಸ್ತುವಿನ 4 ಅಂಚುಗಳಿಗೆ ದಾಟಿಬಿಟ್ಟರೆ ವಸ್ತುವೇ ಹೋಯ್ತಲ್ಲ. ಇಲ್ಲೇನು ಖಾಲಿ ಆಕಾಶ ಇದೆ, ಇಲ್ಲಿ ಆಕಾಶ ಅಥವಾ ಆಕಾಶನೋ ಬಟ್ಟೆನೋ ಏನೋ ಇದೆ, ಕೈ ಇದೆ ಅಂದ್ಕೊಂಡು. ಇದು ದಾಟಿದ್ದರೆ ಏನಾಗುತ್ತದೆ? ಕೈ ಇದೆ. ಇದು ದಾಟಿದ್ದರೆ ಕೈ, ಈ ಸೈಡ್ ದಾಟಿದ್ದರೆ ಕೈ, ಈ ಸೈಡ್ 4 ಸೈಡ್ ದಾಟಿದ್ದರೆ ಇದು ಹೋಗುತ್ತದೆ, ಕೈ ಉಳಿಯುತ್ತದೆ. ಕೈ ದಾಟಬೇಕಂದರೆ ಕೈ 4 ಸೈಡ್ ದಾಟಿ ಆಕಾಶಕ್ಕೆ ಬರ್ತೀರಿ. ಇದನ್ನು 4 ಸೈಡಿಗೂ ಬನ್ನಿ, ಅವಸ್ಥೆನೇ ಮುಗಿಯುತ್ತದೆ. ಆಕಾಶದ 4 ದಿಕ್ಕುಗಳಿಗೆ ಬಾರ್ಡರ್ ದಾಟುವುದು ಅಂದರೆ ಏನು? ಆಕಾಶವನ್ನೇ ದಾಟುವುದಂದರೆ ಅವಸ್ಥೆಯನ್ನೇ ದಾಟುವುದು. ಎಚ್ಚರ ಅವಸ್ಥೆಯನ್ನೇ ದಾಟಿ ಬಿಡ್ತೀರಿ. ಆಕಾಶವಿಲ್ಲ, ಕಾಲ ಇಲ್ಲ, ದೇಶ ಇಲ್ಲ, ಕಾಲ ಇಲ್ಲ. ಆ ಯಾವ ಸಾಕ್ಷಿ ಇರುತ್ತಾನೋ ಸಾಕ್ಷಿ ಮಾತ್ರ ಉಳಿಯುತ್ತಾನೆ. ಅವಸ್ಥದ ಅಂಚುಗಳು 4 ದಿಕ್ಕುಗಳ ಅವಸ್ಥದ ಅಂಚುಗಳಿಗೆ ಹೋದರೆ ಅವಸ್ಥೆ ಮುಳುಗಿ ಹೋಗುತ್ತದೆ. ಯಾರಲ್ಲಿ ಮುಳುಗಿ ಹೋಗುತ್ತದೋ ಅವನು ಉಳಿಯುತ್ತಾನೆ. ಅದೇ ತಾನು, ಅದೇ ಸಾಕ್ಷಿ. ಅವಸ್ಥೆ ಯಾರಲ್ಲಿ ಮುಳುಗಿ ಹೋಗ್ತದೆ? ಅವಸ್ಥೆಯನ್ನು ಬಿಟ್ಟಾಗ ಯಾರು ಉಳಿಯುತ್ತಾರೆ? ತಾನೇ. ಅವಸ್ಥೆಯನ್ನೆಲ್ಲ 4 ದಿಕ್ಕುಗಳನ್ನು ನೋಡಿದ್ದರೆ 4 ದಿಕ್ಕುಗಳ ಅವಸ್ಥೆ ಮುಳುಗಿ ಹೋಗ್ತದೆ. ಎಲ್ಲಿ? ಆ ನೋಟದಲ್ಲೇ, ಆ ಅರಿವಿನಲ್ಲೇ, ಸಾಕ್ಷಿಯಲ್ಲೇ ಮುಳುಗಿ ಹೋಗ್ತದೆ. ಸಾಕ್ಷಿ ಉಳಿಯುತ್ತಾನೆ. ಈಗ ಸಾಕ್ಷಿ ಮುಳುಗಲ್ಲ. ಸಾಕ್ಷಿಗೆ ಅಂಚು ಇಲ್ಲ. ಏಕೆ? ತನ್ನ ಅಂಚು ತಾನು ನೋಡೋಕ್ಕಾಗಲ್ಲ. ಅದು ಏಕೆ ಅಂದರೆ ತನ್ನಂಚು ತಾನು ಏಕೆ ನೋಡೋಕ್ಕಾಗಲ್ಲ? ಏಕೆಂದರೆ ತನ್ನಲ್ಲಿ ತಾನು ಜ್ಞಾತೃಜ್ಞೇಯ ದ್ವೈತವಿಲ್ಲ. ಸಾಕ್ಷಿಗೆ ತಲುಪಿದ್ದರೆ, ಚೈತನ್ಯ ಆತ್ಮಕ್ಕೆ ತಲುಪಿದ್ದರೆ ಅದ್ವಿತೀಯ ಚೈತನ್ಯ. ಅಲ್ಲಿ ನೋಡುವುದು ನೋಡಲ್ಪಡುವುದು ವ್ಯತ್ಯಾಸವಿಲ್ಲ. ಅಂಚು ನೋಡೋಕ್ಕಾಗಲ್ಲ, ನೋಡುವವನೂ ಇಲ್ಲ. ಇರುವುದು ಒಂದೇ ಒಂದು ಅರಿವು. ಆದ್ದರಿಂದ ಅದನ್ನು ದಾಟುವುದೆಂಬ ಮಾತುಕರ್ಥವಿಲ್ಲ. ಈಗ ಅದೇ ಕೊನೆಗೂ ಸ್ವತಃ ಸಿದ್ಧ. ಅದಕ್ಕೆಲ್ಲ ಲಾಸ್ಟ್ ಫೈನಲ್. ಅದು
ಕೊನೆಯದು ಪರಿಪೂರ್ಣತೆ. ಹೀಗೆ ಅಲ್ಪ ವಸ್ತುವಿನಿಂದ ಪರಿಪೂರ್ಣಕ್ಕೆ ದಾಟಬೇಕು. ಅಲ್ಪದಿಂದ ಈ ಅಲ್ಪ ಬುದ್ಧಿ ಏಕೆ ಇದೆ ಅಂದರೆ ನಾವು ಸಣ್ಣ ಸಣ್ಣ ವಸ್ತುಗಳು, ಸಣ್ಣ ಅನುಭವಗಳು ಇದರಲ್ಲೇ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಧರ್ಮಶಾಸ್ತ್ರ ಹೇಳ್ತದೆ, ಸಮಾಜ ಹೇಳ್ತದೆ, ಸಮಾಜದಲ್ಲಿ ಎಲ್ಲರೂ ಅಲ್ಲ, ಕೆಲವರು ಏನು ನಿಸ್ವಾರ್ಥ ಜನರು, ಪರೋಪಕಾರ ಪರಾಯಣರು, ಇವರನ್ನು ಪ್ರಶಂಸೆ ಮಾಡ್ತಾರೆ ಜನರು ಅಲ್ಲವೇ. ನಿಸ್ವಾರ್ಥ ಜನರು, ಪರೋಪಕಾರ ಜನರು, ತನ್ನನ್ನು ನಿಸ್ವಾರ್ಥ ಅಂದರೆ ಏನು? ನಾನು, ನನ್ನದು, ನನ್ನ ಅನುಭವ, ನನ್ನ ಸುಖ, ಈ ನಾನು ನನ್ನದು ಇದರಲ್ಲೇ ಇರುತ್ತಾ ಇರುವಾಗ ಜೀವಭಾವ ಗಟ್ಟಿ ಆಗ್ತದೆ. ಜೀವನ ಅಣುತ್ವ ಬುದ್ಧಿ, ಅಲ್ಪ ಬುದ್ಧಿ ಗಟ್ಟಿ ಆಗ್ತದೆ. ಅದರಿಂದ ಈ ಅಲ್ಪ ಬುದ್ಧಿ ದಾಟಿಸುವುದಕ್ಕೆ ಏನು ಮಾಡ್ತಾರೆ? ಸ್ವಲ್ಪ ನಿಸ್ವಾರ್ಥವಾಗಿರು. ನಾನು ನನ್ನದೇ ಅಲ್ಲೇ ನೋಡಿಕೊಳ್ಳಬೇಡ, ಸ್ವಲ್ಪ ಇನ್ನೊಬ್ಬರನ್ನು ನೋಡು. ನಮ್ಮ ಸುತ್ತಿರುವ ಜನರಿಗೆ ಉಪಕಾರ ಮಾಡು, ಇನ್ನೊಬ್ಬರದ್ದು ನೋಡ್ಕೊ. ಮತ್ತು ಇನ್ನೊಬ್ಬರು ಅಂದರೆ ಯಾವುದೇ ಒಂದಾನೊಂದು ವ್ಯಕ್ತಿ ಮೇಲೆ, ಒಬ್ಬನೊಬ್ಬ ವ್ಯಕ್ತಿ ಮೇಲೆ ಆಸಕ್ತಿ ಪಟ್ಕೊಳ್ಳಬೇಡ. ದಟ್ ಬಿಕಮ್ಸ್ ಅನದರ್ ಮಮಕಾರ ಆಗಿಬಿಡ್ತದೆ. ಮಮಕಾರ ಬೇರೆ, ತ್ಯಾಗ ವೈರಾಗ್ಯ ಬೇರೆ. ನಿಸ್ವಾರ್ಥವಾಗಿ ಕರ್ಮಯೋಗ ಭಾವದಿಂದ ಎಲ್ಲರಿಗೂ ಪರೋಪಕಾರ ಮಾಡುವುದು ಬೇರೆ. ಪರ ಎಂಬುದು ಎಲ್ಲರಿರಬೇಕೇ ಹೊರತು ಒಬ್ಬನೊಬ್ಬ ವ್ಯಕ್ತಿ ಆಗಬಾರದು. ಮತ್ತೆ ಒಬ್ಬ ವ್ಯಕ್ತಿ ಆದರೆ ಮಮಕಾರ ಸಂಬಂಧ ಆಗಿಬಿಡ್ತದೆ. ಏಕೆ? ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡರೆ ಮಮಕಾರ ಏಕೆ ಆಗುತ್ತದೆ? ಏಕೆ ಅಂದರೆ ಈ ಒಬ್ಬ ವ್ಯಕ್ತಿ ಏಕೆ ನಿಮಗೆ ಪ್ರತ್ಯೇಕವಾಗಿ ವಿಶೇಷವಾಗಿ ಇಂಟ್ರೆಸ್ಟು? ಒಬ್ಬ ವ್ಯಕ್ತಿ ಮೇಲೇ ಏಕೆ? ಎಲ್ಲರೂ ಆಗಬಹುದೇ. ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡರೆ ನಿಮಗೇನೋ ಪ್ರತ್ಯೇಕವಾದ ವಿಶೇಷವಾದ ಸಂಬಂಧವಾಗುತ್ತದೆ, ಮಮಕಾರ ಆಗಿಬಿಡ್ತದೆ. ಒಂದು ಸ್ಪೆಷಲ್ ಸಂಬಂಧವನ್ನು ಬಿಡಿಸಿ ಎಲ್ಲರನ್ನು ನೋಡುವುದೇ ಪರ ಇತರ. ಪರ ಇತರ ಅಂದರೇನು? ಎಲ್ಲರೂ ಆಗ್ತಾರೆ. ಈಗ ಎಲ್ಲರೂ ಇವರು ಅವರು ಎಂದು ವ್ಯತ್ಯಾಸ ಇಲ್ಲ. ಇವರು ಅವರು ಎಂದು ವಿಂಗಡ ಮಾಡಲ್ಲ, ಎಲ್ಲರನ್ನೂ ಸೇರಿಸಿಬಿಡ್ತೀವಿ. ಎಲ್ಲ ಪ್ರಾಣಿಗಳನ್ನು, ಎಲ್ಲ ಮನುಷ್ಯರನ್ನು, ಎಲ್ಲ ಋಷಿಗಳನ್ನು, ಎಲ್ಲ ಪಿತೃಗಳು, ಋಷಿಗಳು, ದೇವರು, ಮನುಷ್ಯರು ಎಲ್ಲರನ್ನೂ ಸೇರಿಸಿಬಿಡ್ತೀವಿ. ನಾನು ಎಂಬುದು ಬಿಟ್ಟು ಮಿಕ್ಕ ಎಲ್ಲರನ್ನೂ ಸೇರಿಸಿಬಿಡ್ತೀವಿ. ಅದು ವ್ಯಾಪಕವಾಗುತ್ತದೆ. ಆದ್ದರಿಂದ ನಾನು ನನ್ನದು ಮನುಷ್ಯ ಎಷ್ಟೆಷ್ಟು ತನ್ನ ಸುಖ, ತನ್ನ ಅನುಕೂಲ, ತನ್ನ ಸೌಕರ್ಯಗಳು, ತನ್ನ ಭೋಗಗಳು ಇವುಗಳನ್ನೇ ನೋಡುತ್ತಾ ಇದ್ದರೆ ದುಃಖ ಹೆಚ್ಚಾಗ್ತದೆ. ದುಃಖ ಹೆಚ್ಚೇ ಆಗುತ್ತದೆ. ನನ್ನ ಸುಖ, ನನ್ನ ವಸ್ತು, ನನ್ನದು ಅಷ್ಟಷ್ಟೇ ನೋಡ್ಕೊಳ್ತಾ ಇದ್ದರೆ ಯಾವತ್ತೂ ದುಃಖ ಬಿಡಲ್ಲ. ಜನರು ಹೇಳ್ತಾರೆ, ಅಯ್ಯೋ ನಮಗೆ ದುಃಖ ಇದೆ, ಆರ್ಥಿಕ ಕಷ್ಟ ಇದೆ, ಅನಾರೋಗ್ಯ ಇದೆ, ಹಣ ಇಲ್ಲ, ಬಡತನ ಇದೆ, ಇನ್ನು ಏನೋ ಅನ್ಯಾಯಗಳಿವೆ, ಜನರು ನಮ್ಮನ್ನು ಹಿಂಸಿಸ್ತಾ ಇದ್ದಾರೆ, ಅಪಮಾನಗಳು ಮಾಡ್ತಾ ಇದ್ದಾರೆ. ಇವೆಲ್ಲಕ್ಕೆ ಪರಿಹಾರವೇನು? ಇವೆಲ್ಲ ಆಗುತ್ತಾ ಇವೆ ನಿಜ, మరి ಎಲ್ಲಕ್ಕೆ ಪರಿಹಾರವೇನು? ಅಲ್ಲೆಲ್ಲಿ ಯಾರು ಅಪಮಾನ ಮಾಡ್ತಾ ಇದ್ದಾರೋ ಅವರಿಗೆ ಎರಡು ಬೇಕು. ಅಪಮಾನ ಮಾಡ್ತಾ ಇದ್ದಾರೋ 2-3 ಪದ್ಧತಿಗಳು ನಾವು ಮಾಡುತ್ತಿದ್ದೇನು. ಒಬ್ಬನು ನಮಗೆ ಹಿಂಸೆ ಮಾಡ್ತಾನೆ, ಅಪಮಾನ ಮಾಡ್ತಾನೆ, ಅವರನ್ನು ಬಿಟ್ಟು ದೂರಕ್ಕೆ ಹೋಗೋದು ಒಂದು ಪದ್ಧತಿ. ಇನ್ನೊಂದು ಅವರನ್ನೇ ಎದುರಿಸುವುದಕ್ಕೆ ಬೇಕಾದಷ್ಟು ಶಕ್ತಿ ಬೇಕು. ಶಕ್ತಿ ಸಾಕಾಗಲ್ಲ ಅಂದರೆ ಇನ್ನೊಬ್ಬರನ್ನು 4 ಗುಂಡಗಳನ್ನು, 4 ಮಿತ್ರರನ್ನು ತಯಾರು ಮಾಡ್ಕೊ. 4 ಮಿತ್ರರನ್ನು ಗ್ರೂಪ್ ತಯಾರು ಮಾಡಿಕೊಂಡ್ರೆ ಅವ್ರನ್ನ ಎದುರಿಸಬಹುದು ಅಲ್ಲವೇ? ಅಥವಾ 3ನೇ ಪದ್ಧತಿ ಏನೆಂದರೆ ಅವರನ್ನು ಸಜ್ಜನರಾಗಿ, ಸಂಸ್ಕಾರವಂತರಾಗಿ, ಬುದ್ಧಿವಂತರಾಗಿ, ಅವರಿಗೆ ಬುದ್ಧಿ ಹೇಳಿಕೊಟ್ಟು ಬುದ್ಧಿವಂತನಾಗಿ ಒಳ್ಳೆಯವನು, ಸಜ್ಜನನು, ಧರ್ಮಾತ್ಮನು, ನಿಸ್ವಾರ್ಥರಾಗಿ ಬದಲಾಯಿಸುವುದು. ಈ 3ರಲ್ಲಿ ಯಾವುದೇ ಒಂದು ಮಾಡಬೇಕು. 3 ಆಗುತ್ತವೆ. ಕೆಲವೊಮ್ಮೆ 3 ಆಗಲ್ಲ. ಆವಾಗೇನು ಮಾಡ್ತೀವಿ? ಆದ್ದರಿಂದ ಅಂದರೆ ಒಂದೊಂದು ಕಡೆ ಒಂದೊಂದು ಆಗುತ್ತದೆ. ಅದು ಒಂದು ದಿವಸ ಅಲ್ಲ, ಎಷ್ಟೋ ತಿಂಗಳು ವರ್ಷಗಟ್ಟಲೆ ಕಷ್ಟಪಡಬೇಕು. ಕೆಲವೊಮ್ಮೆ ಇಷ್ಟು ಕಷ್ಟಪಟ್ಟರೂ ಆಗಲ್ಲ. ಈ ದುಃಖದಲ್ಲೇ ಕಲಿಯುತ್ತದೆ ವರ್ಷಗಟ್ಟಲೆ ಅಲ್ಲವೇ? ಅವರನ್ನು ಬದಲಾಯಿಸೋದಾಗಲಿ, ಅವರನ್ನು ಎದುರಿಸುವುದಾಗಲಿ, ಎದುರಿಸ್ತಾನೇ ವರ್ಷಗಟ್ಟಲೆ ಕಲಿಯುತ್ತವೆ. ಈಗ ಇನ್ನು ಎದುರಿಸಿದ್ದರೆ ಅವರು ನಮ್ಮನ್ನು ಹಿಂಸೆ ಮಾಡುವುದು ಬಿಡುತ್ತಾರೆ, ನನಗೆ ಸುಖ ಉಂಟಾಗ್ತದೆ ಅಂದರೆ ಯಾವಾಗ? ಈ ಎದುರಿಸುವುದಕ್ಕೆ ವರ್ಷಗಟ್ಟಲೆ ಹೋಗ್ತಾ ಇವೆ. ಅದು ಒಬ್ಬ ವ್ಯಕ್ತಿನ ಎದುರಿಸಿದ್ದರೆ ಇವನು ಹೋಗ್ತಾನೆ, ಇನ್ನೊಬ್ಬನು ಬರ್ತಾನೆ, ಮತ್ತು ಅವನಿಗಿಂತ ಇವನಿಗೆ ಹೆಚ್ಚು ಶಕ್ತಿ, ಮತ್ತು ಇನ್ನೊಂದು ಶಕ್ತಿಗೆ ಮತ್ತೆ ತಯಾರು ಮಾಡು, ಮತ್ತು ಇವನು ಬಿಟ್ಟರೆ ಇನ್ನೊಬ್ಬರು ಬರ್ತಾನೆ. ಇದು ಯಾವಾಗ ಮುಗಿಯಲಿ? ಈ ಪ್ರಪಂಚ ಒಂದು ದಿವಸ ಮುಗಿಯಲ್ಲ. ಅದಕ್ಕೋಸ್ಕರ ಲೌಕಿಕ ಪರಿಹಾರಗಳು ಸಾಮಾಜಿಕ ದೃಷ್ಟ್ಯ, ವ್ಯವಹಾರ ದೃಷ್ಟ್ಯ ಅಂದರೆ ಪ್ರಪಂಚ ದೃಷ್ಟ್ಯ ಪರಿಹಾರಗಳಿಲ್ಲ ಅಂದರೆ ಏನು ಮಾಡಬೇಡ ಎಂದು ಅರ್ಥವೇನಲ್ಲ. ತುಂಬ ಕಷ್ಟಪಟ್ಟು ಪರಿಹಾರ ಮಾಡಬೇಕಾಗ್ತದೆ. 2 ಇದೆ. ಕಷ್ಟಪಟ್ಟು ಶಕ್ತಿ, ಸಾಮರ್ಥ್ಯ, ಹಣ, ಪ್ರಯತ್ನ ಇಷ್ಟೆಲ್ಲ ಬೇಕಾಗ್ತದೆ. ಅಂದರೆ ಎಷ್ಟು ಪ್ರಯತ್ನ, ಎಷ್ಟು ಹಣ, ಎಷ್ಟು ಕಷ್ಟ ಅದು ಹೇಳೋಕ್ಕಾಗಲ್ಲ. ಒಂದೊಂದು ವಸ್ತುವಿಗೆ, ಒಂದೊಂದು ಘಟನೆಗೆ ಒಂದೊಂದು ಘಟನೆಗೆ ಏನು ನಿಶ್ಚಿತವಾಗಿ ಖಂಡಿತವಾಗಿ ಹೇಳೋಕ್ಕಾಗಲ್ಲ. ಇಷ್ಟಿದ್ದರೂ ನೀವು ಪ್ರಯತ್ನ ಮಾಡ್ತಾ ಇದ್ದರೆ ಎಷ್ಟು ದಿವಸಕ್ಕಾಗ್ತದೋ ಎಷ್ಟು ವರ್ಷಕ್ಕಾಗ್ತದೋ ಗೊತ್ತಿಲ್ಲ
ಅಲ್ಲವೇ? ಒಂದು ದಿವಸ ಆಗಿದ್ದರೂ ಒಬ್ಬ ತೊಂದರೆ ಕೊಡುವವರು ಹೆದರ್ಕೊಂಡು ಬಿಟ್ಟು ಇನ್ನು ಮೇಲೆ ಬಿಟ್ಟ, ಅಲ್ಲವೇ? ಪರಿಹಾರವಾಯಿತು ಎಂದು ಸಂಭ್ರಮ ಪಟ್ಕೊಳ್ತೀರಾ? ಇವತ್ತು ಇವನನ್ನು ಸೋಲಿಸಿ ಬಿಟ್ಟಿದ್ದೇವೆ, ಇವನು ಇನ್ನೊಂದು ಸಲ ನಮ್ಮನ್ನು ಹೆದರ್ಕೊಂಡು ಬಿಟ್ಟ, ನಮ್ಮನ್ನು ನೋಡಿ ಈಗ ಇನ್ನೊಂದು ಸಲ ಹಿಂಸಿಸಲ್ಲ, ಹಬ್ಬ ನಾನು ಗೆದ್ದು ಬಿಟ್ಟೆ, ಈಗ ನನಗೆ ಆನಂದವಾಯಿತು ಅಂದ್ಕೊಳ್ತೀನಿ. ಸಂಧ್ಯೆಗೆ ಇನ್ನೊಬ್ಬರು ಬರ್ತಾನೆ, ಇನ್ನೊಬ್ಬರು ಹಿಂಸೆ ಮಾಡುವವನು ಬರ್ತಾನೆ, ಅಥವಾ ಸಂಧ್ಯೆ ಅಂದರೆ ನಾಳೆ ಬರ್ತಾನೆ, ಆಯಿತು ಒಂದು ದಿವಸ ಬಿಡ್ತಾನೆ, ಇನ್ನೊಬ್ಬರು ಬರ್ತಾನೆ. ಈಗ ಆವಾಗೇನು ಮಾಡಬೇಕು? ಹಬ್ಬ ನಿನ್ನೆನೇ ಆಯ್ತಲ್ಲ, ಒಬ್ಬನ ಮುಗಿಸಿಬಿಟ್ಟೆ, ವರ್ಷಗಟ್ಟಲ ಹೋರಾಡಿ 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 ಅವರನ್ನು ಅಡಗಿಸಿಬಿಟ್ಟೆ, ಇವನು ಇನ್ನೊಬ್ಬನು ಬಂದನಲ್ಲ, ಈಗ ಇವನು ಅವರಿಗಿಂತ ಇನ್ನೂ ಹೆಚ್ಚು. ಈಗ ಇವನನ್ನು ಪರಿಹಾರ ಮಾಡುವುದಕ್ಕೆ ಇನ್ನೂ ಎಷ್ಟು ದಿವಸ ಆಗುತ್ತದೋ, ಎಷ್ಟು ಕಷ್ಟಪಡಬೇಕು, ಅದಾಗುತ್ತದೋ ಅಲ್ಲವೋ? ನಮಗೆ ಬೇರೆ ತೊಂದರೆಗಳು ಬೇರೆ ಕಷ್ಟಗಳು ಇರುತ್ತವಲ್ಲ, ಟೈಮಲ್ಲಿ ಶಕ್ತಿಯಲ್ಲಿ. ಕೊನೆಗೇನು ಮಾಡಿದ್ವಿ? ಜನರು ಹೇಳ್ತಾರೆ ಏಕಪ್ಪ ಟೈಮ್ ವೇಸ್ಟ್, ಹೀಗೆ ಇರ್ತಾರೆ, ಮರ್ತು ಹೋಗು, ಸುಮ್ಮನೆ ಕಣ್ಣು ಮುಚ್ಕೊಂಡು ಮರ್ತು ಹೋಗು, ಒಂದು ದಿವಸ ಇಲ್ಲ ಅಂದ್ಕೊಂಡು ನಿನ್ನ ಪಾಡಿಗೆ ನೀವು ಸುಖವಾಗಿರು, ಹೀಗೆ ಮಾಡ್ತಾರೋ ಜನರು. ಹಾಗೆ ಇರ್ತಾರಪ್ಪ, ಅವ್ರು ಹೇಳಿದ್ದು, ಅವ್ರ ಮೂರ್ಖ ಏನೋ ಹೇಳ್ತಾನೆ, ಅವ್ರು ಹೇಳಿದ್ದೆಲ್ಲ ನಾವು ಬೇಜಾರು ಮಾಡ್ಕೊಳ್ತೀವಿ, ಬಿಟ್ಟುಬಿಡು ನಿನ್ನ ಪಾಡಿಗೆ ನೀವಿರು ಸಾಕು ಎಂದು ಹೇಳಿ. ಇಂಥದ್ದು ಏನೋ ಇವೆಲ್ಲ ಇವೆ, ಅನೇಕ ಪರಿಹಾರಗಳಿವೆ, ಒಂದಿಲ್ಲ. ಅದಕ್ಕೋಸ್ಕರನೇ ಪ್ರಪಂಚ ಸಮಸ್ಯೆಗಳಿಗೆ ಪರಿಹಾರ ಒಂದೆಂಬುದಿಲ್ಲ. ಒಂದು ಪರಿಹಾರವೂ ಎಲ್ಲ ಸಮಸ್ಯೆಗಳಿಗೆ ಆಗಲ್ಲ. ನೂರಾರು ಸಮಸ್ಯೆಗಳು, ನೂರಾರು ಪರಿಹಾರಗಳು, ಇಷ್ಟು ಮಾಡಿದ್ದರೂ ಯಾವುದೂ ಪರಿಹಾರ ನಿಜವಾಗಿ ಆಗಲ್ಲ. ಇದು ಪ್ರಪಂಚ, ಇದು ಸಂಸಾರ. ಸಂಸಾರ ಅಂದರೆ ಏನು ಅಂದರೆ ಹೇಳುವುದು ಕಷ್ಟ, ನಿಮಗೆ ಅನುಭವ ತೋರಿಸ್ತೀನಿ. ಸಂಸಾರ ಅಂದರೆ ಬಾ ನಮ್ಮ ಜೊತೆಗೆ ಬಾ, ತೋರಿಸ್ತೀನಿ ಹೇಗಿದೆ, ಹೊರತು ಹೇಳುವುದು ಮಾತ್ರ ಕಷ್ಟ. ಹೇಳಬೇಕಂದ್ರೆ ಒಂದು ದೊಡ್ಡ ಪುಸ್ತಕ ಬರೆದರೂ ಸಾಕಾಗಲ್ಲ, ಆಗುತ್ತದೆ. ಜನರು ಹೇಳ್ತಾರೆ ಸಂಸಾರ ಎಂದು ಹೇಳಿದಿರಿ ಗುರುಗಳೇ, ಸಂಸಾರ ಅಂದರೆ ಏನು? ಅಯ್ಯೋ ರಾಮ, ಹೇಗೆ ಹೇಳುವುದಪ್ಪ? 2-3 ಕ್ಲಾಸ್ಗಳು ಹೇಳಿದರೆ ಸಾಕಾಗಲ್ಲ. ನಾವೇ ಸಂಸಾರ, ನಾವು ಅನುಭವಿಸ್ತಾ ಇದ್ದಿದ್ದೇ ಸಂಸಾರ. ಇದಕ್ಕೆ ಒಂದು ವಸ್ತು ಇಲ್ಲ, ಒಂದು ಘಟನೆ ಇಲ್ಲ, ಒಂದು ಪರಿಸ್ಥಿತಿ ಇಲ್ಲ. ನೋಡಿ, ಹೊರಗಿನ ಪರಿಸ್ಥಿತಿಗಳು ಬಗೆ ಬಗೆಯಾಗಿವೆ. ನಮ್ಮ ಶಕ್ತಿಗಳು, ಸಾಮರ್ಥ್ಯಗಳು, ಪ್ರಯತ್ನಗಳು, ನಮ್ಮ ತಿಳುವಳಿಕೆಗಳು ಒಂದು ಬಗೆ ಇರಲ್ಲ. ನಮ್ಮ ತಿಳುವಳಿಕೆಗಳು ಬದಲಾಯಿಸ್ತವೆ, ಶಕ್ತಿಗಳು ಬದಲಾಯಿಸ್ತವೆ, ಸಾಮರ್ಥ್ಯಗಳು ಬದಲಾಯಿಸ್ತವೆ, ಪ್ರಯತ್ನಗಳು ಬದಲಾಯಿಸ್ತವೆ. ನಮ್ಮ ಕಡೆಯಿಂದ ನಾನಾತ್ವ ಇದೆ, ಹೊರಗಿನ ಪ್ರಪಂಚದಿಂದ ನಾನಾತ್ವ ಇದೆ. ಇವುಗಳ 2 ಕಾಂಬಿನೇಷನ್ನಲ್ಲಿ ಯಾವುದೂ ನಿಜವಾಗಿ ಪರಿಹಾರ ಆಗಲ್ಲ. ಇಷ್ಟು ಇದ್ದರೂ ಆಗಲ್ಲ, ಆಗುತ್ತದೆ. ಯಾರಾದರೂ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ನಿಜವಾಗಿ ಸಮಾಧಾನದಿಂದ ಸುಖವಾಗಿ ವರ್ಷಗಟ್ಟಲೆ ಇದ್ದಿರುವವರನ್ನು ಯಾರನ್ನು ನೋಡಿದ್ದೀರಾ? ಜನರು ಸಿನಿಮಾಗಳು ನೋಡೋಕ್ಕೆ ಹೋಗ್ತಾರೆ, ಹೀರೋ ಅಂತೆ ಎಲ್ಲ ಸಮಸ್ಯೆಗಳು ಪರಿಹರಿಸ್ತಾನಂತೆ, ಅವರಿಗೆ ಯಾವ ದುಃಖ ಇಲ್ಲ ಅಂತೆ. ನೋಡು, ಯಾವ ಸಿನಿಮಾ ಹೀರೋ ದುಃಖವಿಲ್ಲದವನಿದ್ದಾನೆ? ಆ ಸಿನಿಮಾ ಹೀರೋ ಆಗಿ ನಟನ ಮಾಡಿರುವ ಆ ಹೀರೋ ಲೈಫ್ನಲ್ಲೇ ಅವರಿಗೆ ಪ್ರಾಬ್ಲಮ್ಸು ಅಲ್ಲವೇ? ಹೀರೋಕ್ಕೆ ತನ್ನ ಲೈಫ್ನಲ್ಲಿ ಪ್ರಾಬ್ಲಮ್ಸು ಇಲ್ಲವಾ? ಬರೀ ಯಾರಿಗೆ ಸಮಸ್ಯೆಗಳೆಲ್ಲ ಪರಿಹಾರವಾಗಿವೆ? ಯಾರಿಗೂ ಆಗಲಿಲ್ಲ. ಅಂದರೆ ಇದೆಲ್ಲ ಅತ್ಯಂತ ತಾತ್ಕಾಲಿಕ, ಕ್ಷಣಿಕ ಎಂದು ಹೇಳಿದ್ದರು. ಈ ಕ್ಷಣಿಕಗಳು ಅಂದರೆ ನಿರಂತರ ಕ್ಷಣಿಕ ಅಂದರೆ ಒಂದೇ ಇದ್ದರೆ, ಕ್ಷಣಿಕ ಅಂದರೆ ಮುಗಿಬಿಡ್ತದಲ್ಲವೇ? ಒಂದೇ ಒಂದು ಸಮಸ್ಯೆ ಇದ್ದರೆ ಕ್ಷಣಿಕ ಅಪ್ಪ ಅಂದರೆ ಆಯ್ತಪ್ಪ ಸ್ವಲ್ಪ ಹೊತ್ತು ಕಾಯೋಣ, ಅದು ಹೋಗಿಬಿಟ್ರೆ ಈಗ ಮುಗೀತು ಎಂದು ಅಲ್ಲ. ಸಮಸ್ಯೆಗಳು ಅನಂತ. ಕ್ಷಣಿಕವಾದರೆ ಏನು, ಎಲ್ಲ ಸೇರಿಕೊಂಡು ಬಿಟ್ಟರೆ ಕ್ಷಣಿಕ ಸಮಸ್ಯೆನೇ ಆಗಬಹುದು. ಅನಂತ ಸಮಸ್ಯೆಗಳಾದರೆ ಅನುಭವಕ್ಕೆ ಕ್ಷಣಿಕ ಆಗುತ್ತದೆ. ಕ್ಷಣಿಕಗಳೇ 1000 ಕ್ಷಣಿಕಗಳು ಸೇರಿಕೊಂಡ್ರೆ ಇಷ್ಟು ದಪ್ಪದಾಗ್ತದೆ, ಆಗಲ್ಲವ? ಎಲ್ಲವೂ ಕ್ಷಣಿಕನೇ ಆಗಲಿ 1000 ಆಗಿಬಿಡ್ತವೆ. ಎಲ್ಲ ಸೇರಿಕೊಂಡ್ರೆ ಮತ್ತೆ ಇದು ಹೋಗ್ತದೆ, ಇನ್ನೊಂದು ಬರ್ತದೆ. ಅಬ್ಬಾ, ಈಗ ಏನು ಮಾಡೋಕ್ಕಾಗಲ್ಲ, ಏನು ಮಾಡಿದ್ದರೆ ಇದು ಇಂಥದ್ದೇ. ಇದು ಏನಪ್ಪ ಅಂದರೆ ಅವ್ರು ಬೇಜಾರು ಮಾಡ್ಕೊಳ್ತಾನೆ, ಕೋಪ ಬರ್ತದೆ, ಬೈಯುತ್ತಾನೆ. ಎಲ್ಲರೂ ನೀವು ಬೈದರೂ ಯಾರು ಕೇಳಲ್ಲ, ಎಲ್ಲರೂ ಬೈಸ್ಕೊಳ್ತಾರೆ, ಎಲ್ಲರೂ ಕೇಳ್ತಾರೆ, ಮತ್ತು ಅದೇ ಕೆಲಸ ಮಾಡ್ತಾರೆ ಅಷ್ಟೇ. ನೀವು ಬೈಯೋ ಏನು ಪರವಾಗಿಲ್ಲ, ಎಲ್ಲ ಬೈದರೂ ಕೇಳ್ತಾರೆ, ನಾಳೆ ದಿವಸ ಮತ್ತು ಅದೇ ಮಾಡ್ತಾರೆ. ಇದು ಏನಪ್ಪ ನಿನ್ನ ಹೇಳಿದೆ ಬೈದೆ ಅಂದರೆ ಸುಮ್ಮನಿರಪ್ಪ ಹೇಳ್ತಾರೆ, ನಂತರ ಬರ್ತೀನಿ, ನಿಮ್ಮ ಬೈಗಳು ಕೇಳುವುದಕ್ಕೆ ನಂತರ ಬರ್ತೀನಿ, ಮೊದಲು ಇದು ಮಾಡ್ಕೋ ಅಂತ ಹೇಳ್ತಾರೆ. ಅಯ್ಯೋ ರಾಮ, ಅಲ್ಲ, ನೀವು ಬೈದರೂ ಅವ್ರು ಕೇಳಲ್ಲ. ಅವರು ಒಂದು ದಿವಸ ಸುಮ್ಮನೆ ಇರ್ತಾನೆ, 2 ದಿವಸ ಅವರೇ ಹೆಚ್ಚು ಬೈಗಳು ಶುರು ಮಾಡ್ತಾನೆ, ನೀವು ಸುಮ್ಮನಾಗಿರಬೇಕು. ಅವನೇ ಹೆಚ್ಚು ಬೈಯುತ್ತಾನೆ, ನೀವು ಸುಮ್ಮನೆ ಇರಬೇಕು. ಪರಿಹಾರವೇನಪ್ಪ ಇದಕ್ಕೆ? ಏನಿಲ್ಲ. ನಮ್ಮ ಟಿ ವಿಗಳೆಲ್ಲ ಸಿನಿಮಾ ತೋರಿಸಿ ಏನು ಇವೆ, ನಮ್ಮ ಲೈಫೇ ಸಿನಿಮಾ ತೋರಿಸ್ತಾರೆ. ಏನಪ್ಪ ಸಿನಿಮಾ ದೊಡ್ಡದ, ನಿಮ್ಮ ಲೈಫ್ ದೊಡ್ಡದ ಹೇಳಿ? ಸಿನಿಮಾಕ್ಕಿಂತ ನಾವೇ ದೊಡ್ಡವರು. ಏಕೆ? ನಮ್ಮ ಲೈಫೇ ಸಿನಿಮಾ ಆಗುತ್ತದೆ ಅಲ್ಲವೇ? ಸಿನಿಮಾ ಇಷ್ಟೇ ಸಣ್ಣದು, ನಾವೇ ವ್ಯಾಪಕ. ಏಕೆಂದರೆ ನಮ್ಮ ಲೈಫ್ನಲ್ಲೇ 100 ಸಿನಿಮಾಗಳು ತೆಗೆಯಬಹುದು ಅಲ್ಲವೇ?
ನಮ್ಮ ಲೈಫ್ನಿಂದಲೇ 100 ಸಿನಿಮಾ ತೆಗಿಬೋದು. ಅದೇನು ಸಿನಿಮಾ, ಅದೇನು ಅರ್ಥವೇ ಇಲ್ಲ. ಅದಕ್ಕಿಂತ ಹೆಚ್ಚಿನ ಲೈಫ್ ನಮ್ಮದೇ. ಆದ್ದರಿಂದ ಈ ಸಮಸ್ಯೆಗಳಿಗೆ ಪರಿಹಾರವಿಲ್ಲ. ಇದೆಲ್ಲ ನೋಡಿ 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 ಎಲ್ಲ ಈ ಸ್ಟ್ರಕ್ಚರ್ನಲ್ಲೇ ಏನೋ ಇದೆ. ಸ್ಟ್ರಕ್ಚರ್ ಅಂದರೆ ಈ ವ್ಯವಸ್ಥೆ, ಈ ಪ್ರಪಂಚ, ನಮ್ಮ ದೇಹೇಂದ್ರಿಯ ಮನಸ್ಸುಗಳು, ಈ ಎರಡರ ಸಂಬಂಧದಲ್ಲೇ ಏನೋ ಇದೆ. ಯಾರು ಏನೂ ಮಾಡೋಕ್ಕಾಗಲ್ಲ. ದೆನ್ ಹಾಗಾದರೆ ಏನು? ಈ ಹೋಲ್ ಅವಸ್ಥೆನೇ, ಈ ಹೋಲ್ ಸ್ಟ್ರಕ್ಚರ್, ಈ ವ್ಯವಸ್ಥೆಯನ್ನೇ ದಾಟಿ ಬೇರೆ ಕಡೆಗೆ ಹೋಗಬೇಕು, ಪೂರ್ತಿ ಬಿಟ್ಟುಬಿಡು. ಅದು ಹೇಗೆ? ಅದು ಹೇಳುವುದೇ ವೇದಾಂತ. ಅಲ್ಲಿವರೆಗೂ ನಿಮ್ಮ ಕೆಲಸ, ಮಿಕ್ಕದೆಲ್ಲ ವೇದಾಂತ ಕೆಲಸ. ಅದಕ್ಕೋಸ್ಕರ ನಾವು ಅಂದರೆ ಯಾವುದರಿಂದ ದಾಟಬೇಕು? ಪ್ರಪಂಚದಿಂದ ದಾಟಬೇಕು. ಪ್ರಪಂಚವನ್ನು ಅನುಭವಿಸುತ್ತಿರುವ ನಾನು ಯಾರಾಗಿದ್ದೀನೋ ಆ ನನ್ನನ್ನು ದಾಟಬೇಕು. ನಾನು ಯಾರು? ಜೀವ, ಕರ್ತ, ಭೋಕ್ತ, ಜ್ಞಾತ, ದೇಹ, ಇಂದ್ರಿಯ, ಮನಸ್ಸುಗಳ ಅಭಿಮಾನಿಯಾಗಿ ಜನ್ಮ ಮರಣಶೀಲನಾಗಿ ಒಬ್ಬ ವ್ಯಕ್ತಿಯಾಗಿದ್ದೀನಲ್ಲ. ಆ ವ್ಯಕ್ತಿ ಇರುವವರೆಗೂ ಪ್ರಪಂಚ ಬಿಡಲ್ಲ. ವ್ಯಕ್ತಿ ಇರುವವರೆಗೂ ಪ್ರಪಂಚ. ಏಕೆ? ವ್ಯಕ್ತಿ ಪ್ರಪಂಚ ಎರಡೂ ಒಂದೇ, ಎರಡಲ್ಲ. ವ್ಯಕ್ತಿ ಮೊದಲ, ಪ್ರಪಂಚ ಮೊದಲ? ವ್ಯಕ್ತಿ ಅಲ್ಲ, ಪ್ರಪಂಚವಲ್ಲ, ಎರಡೂ ಒಟ್ಟಿಗೆ. ವ್ಯಕ್ತಿ ಜೊತೆಗೆ ಪ್ರಪಂಚ, ಪ್ರಪಂಚ ಜೊತೆಗೆ ವ್ಯಕ್ತಿ, ವ್ಯಕ್ತಿ ಪ್ರಪಂಚ, ಪ್ರಪಂಚ ವ್ಯಕ್ತಿ, ಎರಡೂ ಒಟ್ಟಿಗಿರುತ್ತವೆ. ಅದಿದ್ದರೆ ಇದಿಲ್ಲ, ಇದಿದ್ದರೆ ಅದಿಲ್ಲ. ಪ್ರಪಂಚವಿಲ್ಲದಿದ್ದರೆ ವ್ಯಕ್ತಿ ಇಲ್ಲ, ವ್ಯಕ್ತಿ ಇಲ್ಲದಿದ್ದರೆ ಪ್ರಪಂಚವಿಲ್ಲ. ನಾನಿಲ್ಲದಿದ್ದರೆ ಪ್ರಪಂಚವಿಲ್ಲ, ಪ್ರಪಂಚವಿಲ್ಲದಿದ್ದರೆ ನಾನಿಲ್ಲ. ಇಬ್ಬರಲ್ಲಿ ಯಾರು ಮುಂಚೆ, ಯಾರು ನಂತರ? ಅದು ಒಂದು ದೊಡ್ಡ ಕಗ್ಗಂಟು ಪ್ರಶ್ನೆ. ಅದು ಯಾರಿಗೆ ಗೊತ್ತಾಗಲ್ಲ. ಏಕೆ ಅಂದರೆ ಅದು ಎರಡು ಅಲ್ಲ. ಅದು ಎರಡು ಎಂಡಿಟ್ಕೊಂಡ್ರೆ ಪರಿಹಾರವಾಗಲ್ಲ. ಎರಡು ಒಂದೇ. ಒಂದಕ್ಕೆ ಎರಡು ಎಂದು ಹೆಸರು ಇಟ್ಕೊಂಡು ಹೋರಾಡ್ತಾ ಇದ್ದೀವಿ. ಇದಕ್ಕೆ ಪರಿಹಾರ ಸಿಗ್ತಾ ಇಲ್ಲ, ಇದಕ್ಕೆ ಉತ್ತರ ಸಿಗ್ತಾ ಇಲ್ಲ, ಸಿಗಲ್ಲ. ಏಕೆ ಅಂದರೆ ಎರಡಲ್ಲ, ಅದು ಎಂದು ಒಂದೇ. ಅವು ಎರಡೂ ಒಂದೇ. ಆದ್ದರಿಂದ ಆ ಸೈಡು ಪ್ರಪಂಚ ದಾಟಬೇಕು, ಈ ಸೈಡು ಆ ಪ್ರಪಂಚಕ್ಕೆ ಒಳಗಾಗಿರುವ, ಪ್ರಪಂಚಕ್ಕೆ ಸಂಬಂಧನಾಗಿರುವಂಥ ನಾನು ಬುದ್ಧಿ ದಾಟಬೇಕು. ನಾನು ಒಬ್ಬ ವ್ಯಕ್ತಿ, ಜೀವದ ಅಣುತ್ವ ಹೇಳಿದ್ದೀವಲ್ಲ, ಆ ಜೀವಭಾವವೇ ಅಣುತ್ವ. ಆ ಅಣುತ್ವ, ಆ ಜೀವಭಾವವೇ ದಾಟಬೇಕು. ದಾಟಿದ್ದರೆ, ಆ ನಾನೆಂಬ ವ್ಯಕ್ತಿತ್ವ ದಾಟಿದ್ದರೆ ಪ್ರಪಂಚವಿಲ್ಲ, ಪ್ರಪಂಚವಿಲ್ಲ, ನಾನಿಲ್ಲ. ನಾನು ಟೋಟಲಿ ಬೇರೆ ವ್ಯಕ್ತಿ ಆಗಿಬಿಡ್ತೀನಿ. ಈ ವ್ಯಕ್ತಿ ಅಲ್ಲ, ಇನ್ನೊಬ್ಬನಾಗಿಬಿಡ್ತೀನಿ. ಅದಾಗುವುದೇ ಇಲ್ಲಿ ಬೇಕು ಅಲ್ಲವೇ? ನಮ್ಮ ಋಷಿಗಳು ವೇದಾಂತ ಅಂದರೆ ಎಷ್ಟು ಚಿಂತನೆ ಮಾಡಿದ್ದಾರೆ. ಈ ಭಯಂಕರ ಕಗ್ಗಂಟಾಗಿರುವ ಪ್ರಪಂಚವನ್ನು ದಾಟುವುದಕ್ಕೆ ಅವರಲ್ಲಿ ಎಷ್ಟು ಪ್ರಯತ್ನ ಮಾಡಿ, ಹೇಗೆ ತಿಳ್ಕೊಂಡು ಎಲ್ಲರಿಗೆ ಹೇಳಬೇಕೆಂದೇ ಉಪನಿಷತ್ತುಗಳು, ವೇದಾಂತಗಳು, ಇಷ್ಟೆಲ್ಲ ಗ್ರಂಥಗಳು, ಭಾಷ್ಯಗಳು ಬರೆದು ಒಂದು ಸಂಪ್ರದಾಯ ತಯಾರು ಮಾಡಿ, ಯಾರ್ಯಾರಿಗೆ ರುಚಿ ಇದೆಯೋ ಬನ್ನಿ, ಕೇಳಿ, ತಿಳ್ಕೊಂಡು ನೀವು ಮನನ ಮಾಡಿ ನೀವು ದಾಟಬಹುದು. ನಾವು ದಾಟಿದ್ದೇವೆ, ನೀವು ದಾಟಬಹುದು, ಬನ್ನಿ 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 ಎಂದು ಹೇಳ್ಕೊಡ್ತಾ ಇದ್ದಾರೆ. ಆದರೆ ಜನರು ಕೇಳುವಕ್ಕಿದ್ದಾರೆ. ಬಟ್ ಅವರ ಯೋಚನೆ ನೋಡು. ನಮ್ಮ ಅನುಭವವನ್ನು ಒಂದು ಅನುಭವ ಬಿಡದೆ ಪ್ರತಿಯೊಂದನ್ನು ಸ್ಪಷ್ಟವಾಗಿ ಬಿಡಿಸಿ 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 ಹೇಳ್ತಾ ಇದ್ದಾರೆ. ಅಬ್ಬಾ, ಎಷ್ಟು ಸ್ಪಷ್ಟವಾಗಿ ಅವರ ತಿಳುವಳಿಕೆ ಇದೆ. ಅವರ 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 ಅನುಭವ, ಅವರ ಜ್ಞಾನ, ಅನುಭವ ಜ್ಞಾನ ಎಷ್ಟು ಸ್ಪಷ್ಟವಾಗಿದೆ. ಇದು ಎಲ್ಲರಿಗೂ ಗೊತ್ತಾಗಬೇಕು. ಇದು ದಾಟುವುದಕ್ಕೆ ಇದೊಂದೇ ದಾರಿ, ಬೇರೆ ದಾರಿಯೇ ಇಲ್ಲ. ಕನಸಿನಲ್ಲಿರುವವನಿಗೆ ಪರಿಹಾರವೇನು? ಕನಸಿನಿಂದ ಎಚ್ಚರಗೊಳ್ಳುವುದೇ ಪರಿಹಾರ, ಬೇರೆ ಏನಿಲ್ಲ. ಕನಸಿನಿಂದ ಎಚ್ಚರಗೊಳ್ಳುವುದೇ ಅಷ್ಟೇ. ಅಂದರೆ ಎಚ್ಚರಗೊಳ್ಳುವುದಂದರೆ ಕನಸಿನ ಪ್ರಪಂಚ ಇಲ್ಲ, ಕನಸಿನಲ್ಲಿ ನಾನೆಂಬ ವ್ಯಕ್ತಿ ಇಲ್ಲ. ಕನಸಿನಲ್ಲಿ ನಾನೊಬ್ಬ ವ್ಯಕ್ತಿಯಾಗಿದ್ದೇನೆ. ಆ ವ್ಯಕ್ತಿತ್ವ, ಆ ಪ್ರಪಂಚ ಎರಡು ಒಟ್ಟಿಗೆ ದಾಟಬೇಕು, ಎರಡು ಒಟ್ಟಿಗೆ ದಾಟಬೇಕು. ಪ್ರಪಂಚವನ್ನು ದಾಟಿಸುವುದು ಹೇಗೆ? ಪ್ರಪಂಚದ ಅಂಚು ನಮಗೆ ಗೊತ್ತಾಗಲ್ಲ. ಈ ನಾನು ಬುದ್ಧಿ ಅಂಚು ಗೊತ್ತಾದರೆ, ನಾನೆಂಬುದು ಬಿಡಿಸ್ಕೊಂಡರೆ ಪ್ರಪಂಚ ದೂರವಾಗ್ತಾ ಇರುತ್ತದೆ. ನಾನೆಂಬುದು ಎಷ್ಟೆಷ್ಟು ಬಿಡಿಸ್ಕೊಳ್ತೀವೋ, ಎಷ್ಟೆಷ್ಟು ಕರಗಿಸಿ ಬಿಡ್ತೀವೋ ಅಹಂಬುದ್ಧಿಯನ್ನು, ಅಷ್ಟಷ್ಟು ಮಿಕ್ಕ ಪ್ರಪಂಚ ಶತ್ರುವಾಗಿರುವುದು ಬಿಟ್ಟು ಬಿಡ್ತದೆ. ಪ್ರಪಂಚ ಶತ್ರುವಾಗುತ್ತದೆ. ಏಕೆ ಅಂದರೆ ನಾನು ಬಿಡಿ ಬಿಡಿ ಬಿಡಿ, ನಾನು ಬುದ್ಧಿ, ನಾನೆಂಬುದು ಒಂದು ಬೇರೆ, ಸಪರೇಟ್. ನಾನೆಂಬ ಬುದ್ಧಿಯನ್ನು ಬಿಡಿಯಾಗಿಡುವವರೆಗೂ ಪ್ರಪಂಚ ಶತ್ರುವಾಗ್ತದೆ, ನಮ್ಮ ವಿರೋಧಿ ಆಗುತ್ತದೆ, ನಮಗೆ ಕಷ್ಟವನ್ನು ಉಂಟು ಮಾಡುವುದಾಗುತ್ತದೆ. ಪ್ರಪಂಚ ನಮ್ಮ ಶತ್ರುವಾಗಿ, ನಮಗೆ ಬಿಡಿಯಾಗಿ, ನಮಗೆ ವಿರೋಧಿಯಾಗುತ್ತದೆ. ಏಕೆ? ಈ ನಾನು ಇರುವವರೆಗೂ ಪ್ರಪಂಚದ ಏಟು ಬೀಳುತ್ತದೆ. ಈ ನಾನೆಂಬುದೇ ಕರಗಿ ಹೋಗಿ, ಕರಗಿ ಅಂದರೆ ಏನು? ನಾನು ಎಷ್ಟೆಷ್ಟು ಕರಗುತ್ತೀನೋ, ಕರಗಿ ಎಲ್ಲಿ ಹೋಗ್ತೀನಿ? ಆ ಪ್ರಪಂಚದಲ್ಲೇ ಮುಳುಗಿ ಹೋಗ್ತೀನಿ. ಅಂದರೆ ನಾನು ಕರಗಿ ಪ್ರಪಂಚದಲ್ಲಿ ಮುಳುಗಿ ಹೋಗ್ತೀನಿ ಹೇಳು. ಅಥವಾ ನಾನು ಕರಗುವುದಂದರೆ ವ್ಯಾಪಕವಾಗುವುದು. ಕರಗುವುದಂದರೆ
ವ್ಯಾಪಕ. ಕರಗುವುದಂದರೆ ಬೇರೆ ಏನಾದರೂ ಅರ್ಥ ಇದೆಯಾ? ವ್ಯಾಪಕ ಒಂದೇ. ನಾನೆಂಬುದು ಕರಗುತ್ತೇನೆ ಅಂದರೆ ನಾನೆಂಬುದು ಇಷ್ಟೇ ಎಂಬುದು ದೇಹ ಇಂದ್ರಿಯ ಮನಸ್ಸುಗಳ ಪರಿಮಿತಿಯನ್ನು ಬಿಡಿಸ್ತೀನಿ. ನಾನು ಎಷ್ಟೆಷ್ಟು ವ್ಯಾಪಕವಾಗ್ತೀನೋ ಅಷ್ಟಷ್ಟು ಪ್ರಪಂಚವನ್ನೂ ನನ್ನಲ್ಲಿ ಒಳಗೊಂಡಿರ್ತೀನಿ. ಅಂದರೆ ಪ್ರಪಂಚ ಬಿಡಿಯಾಗುವುದು ಬಿಡುತ್ತದೆ, ನಾನು ಬಿಡಿ ಎನ್ನುವುದು ಬಿಟ್ಟರೆ ಪ್ರಪಂಚ ಬಿಡಿಯಾಗುವುದು ಬಿಡುತ್ತದೆ. ಪ್ರಪಂಚ ಬಿಡಿಯಾಗುವುದು ಬಿಡುತ್ತದೆ, ನಾನು ಬಿಡಿಯಾಗುವುದು ಬಿಡುತ್ತದೆ. ನಾನು ಪ್ರಪಂಚ ಎಂಬುದು ಎರಡೆಂಬ ಬುದ್ಧಿ ಬಿಡುತ್ತಾ ಹೋಗ್ತದೆ. ಈ ಎರಡರ ವಿಂಗಡ ಕಮ್ಮಿ ಆಗ್ತಾ ಇರುತ್ತದೆ. ನಾನು ಕರಗಿ ಪ್ರಪಂಚ ಜೊತೆಗೆ ಸೇರಿಕೊಳ್ತೀನಿ. ನಾನು ಪ್ರಪಂಚದಲ್ಲಿ ಮುಳುಗಿ ಹೋಗ್ತೀನಿ ಹೇಳು, ಅಥವಾ ಪ್ರಪಂಚದೇ ನನ್ನಲ್ಲಿ ಅಡಕವಾಗ್ತದೆ ಹೇಳು, ಹೇಗೆ ಹೇಳಿದರೂ ಒಂದೇ ಅರ್ಥ ಅಲ್ಲವೇ? ನಾನು ಕರಗಿ ವ್ಯಾಪಕವಾಗಿ ನಾನು ಒಬ್ಬ ವ್ಯಕ್ತಿ ಎಂಬ ಬುದ್ಧಿ ಬಿಟ್ಟು ವ್ಯಾಪಕವಾಗಿ ಇಡೀ ಪ್ರಪಂಚನಾಗಿ ಬಿಡ್ತೀನಿ, ಅಥವಾ ಪ್ರಪಂಚವನ್ನೇ ನನ್ನ ಒಳಗೆ ಸೇರಿಸ್ಕೊಳ್ತೀನಿ. ಹೇಗೆ ಹೇಳಿದ್ದರೂ ನಾನು ಪ್ರಪಂಚ ಎಂದು ಎರಡರ ವಿರೋಧ ಬಿಡಿಸಬೇಕು. ನಾನು ಪ್ರಪಂಚ ಎಂಬುದು ವಿಂಗಡ ಇರುವವರೆಗೂ ವಿರೋಧ ತಪ್ಪಲ್ಲ, ಬೇರೆ ತಪ್ಪಲ್ಲ, ವಿರೋಧ ತಪ್ಪಲ್ಲ. ಅವಿರೋಧವೇ ದುಃಖ, ಅದೇ ಸಂಸಾರ. ನೀವು ಎಷ್ಟೆಷ್ಟು ವಿರೋಧ ಮಾಡಿಕೊಂಡ್ರೆ ಅಷ್ಟಷ್ಟು ದುಃಖ, ಅಷ್ಟಷ್ಟು ಸಂಸಾರ. ಅದರಿಂದ ಪ್ರಪಂಚ ಜೊತೆಗೆ ಜನರು ಹೇಳ್ತಾರೆ ಗೊತ್ತಾ, ಕುಟುಂಬ ಜೊತೆಗೆ ಕುಟುಂಬ ಸಮಸ್ಯೆಗಳು ಇರುತ್ತೆ ಎಲ್ಲ ಕುಟುಂಬದಲ್ಲಿ. ಪತಿ ಪತ್ನಿ ಮಕ್ಕಳು, ಇನ್ನು ಯಾರೋ ನೆಂಟರು, ಪತಿ ಸೈಡು ಜನರು, ಪತ್ನಿ ಸೈಡು ಜನರು, ಇವರೆಲ್ಲರ ಜೊತೆಗೆ ಜಗಳಗಳಾಗುತ್ತವೆ. ಇದಕ್ಕೆ ಪರಿಹಾರವೇನು? ಜಗಳ ಮಾಡಬೇಡಿ, ಅದೊಂದೇ ಪರಿಹಾರ. ಪರಿಹಾರವೇನೂ ಇಲ್ಲ. ಹೇಳ್ದೆಲ್ಲ ಹೇಳ್ಕೊ, ಏನೇ ಮಾಡಲಿ ಬಿಡು, ಸುಮ್ಮನೆ ಅಷ್ಟೇ. ಅದೊಂದು ಸಮಸ್ಯೆ ಎಂದು ನೋಡಬೇಡಿ. ಇದು ಹೀಗೆ ಇರುತ್ತೆ, ಅವರು ಹಾಗೆ ಮಾಡ್ತಾರೆ. ನೀವು ಏನಾದರೂ ಹೇಳಬೇಕಾದ್ರೆ ಹೇಳಿದ್ದು ಮರೆತು ಹೋಗು. ಹೇಳುವಾಗಲೇ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ, ಇದೇನು ಸೀರಿಯಸ್ ಅಲ್ಲ ಅಂದ್ಕೊಂಡು ಕೋಪದಿಂದ ಹೇಳಬೇಡ, ಬೈಗಳಾಗಿ ಹೇಳಬೇಡ. ಸುಮ್ಮನೆ ಏನೋ ಹೇಳಬೇಕು ಅಂದ್ಕೊಂಡೆ, ಟೈಮ್ ಪಾಸ್ಗೆ ಹೇಳ್ತೀನಿ ಎಂದು ಏನೋ ಹೇಳ್ಕೊಂಡು ಮರೆತು ಹೋಗಷ್ಟೇ. ಹೇಳುವಾಗಲೇ ಮರೆತು ಹೋಗು, ಹೇಳಿದ ನಂತರ ಡೆಫಿನೆಟ್ಲಿ ಮರೆತು ಹೋಗು. ಅಷ್ಟೇ, ಜಗಳ ಆಗಲಿಲ್ಲ. ಅದೊಂದೇ ಪರಿಹಾರ. ಜಗಳ ಮಾಡಬೇಡ, ಅದಂದೇ. ಅಂದರೆ ಏನು? ಅವರು ನಾನು ಬೇರೆ, ಕುಟುಂಬ ನಾನು ಬೇರೆ, ಪ್ರಪಂಚ ನಾನು ಬೇರೆ, ಸಮಾಜ ನಾನು ಬೇರೆ. ಅವರು ನಾನು ಬೇರೆ ಎಂಬ ಬುದ್ಧಿ ಎಷ್ಟೆಷ್ಟು ಇರುತ್ತದೋ ಅಷ್ಟಷ್ಟು ವಿರೋಧ ಹೆಚ್ಚಾಗ್ತದೆ. ಎಷ್ಟೆಷ್ಟು ವಿರೋಧವಾಗ್ತದೋ ಶತ್ರುಗಳಾಗ್ತದೆ. ಅದರಿಂದ ಈ ವಿರೋಧ ಬಿಡಿಸುವುದು, ಶತ್ರುತ್ವ ಬಿಡಿಸುವುದು ಅಂದರೆ ದ್ವೈತ ಬಿಡಿಸುವುದು. ನಾನು ಕರಗಿ ಕುಟುಂಬ ಒಳಗೆ ಸೇರಿಕೊಂಡು ಬಿಡ್ತೀನಿ, ಅಥವಾ ಕುಟುಂಬವೇ ನನ್ನ ಒಳಗೆ ಮುಳುಗಿ ಹೋಗ್ತದೆ. ನಾನು ಕರಗಿ ವ್ಯಾಪಕವಾಗಿ ಪ್ರಪಂಚದಲ್ಲಿ ಮುಳುಗುತ್ತೀನಿ, ಸಮಾಜವನ್ನು ನನ್ನಲ್ಲೇ ಸೇರಿಸ್ಕೊಂಡು ಬಿಡ್ತೀನಿ. ಹೇಗಾದರೂ ಆಗಲಿ ನಾನು ಮಿಕ್ಕ ಎಂಬ ಈ ವಿಂಗಡ ತೆಗೆಯುವುದೇ ಬೇಕು ಅಲ್ಲ? ದ್ರಷ್ಟಾದೃಶ್ಯ, ಪ್ರಮಾತೃ ಪ್ರಮೇಯ, ಜ್ಞಾತೃ ಜ್ಞೇಯ, ಈ ವಿಂಗಡವೇ ದೊಡ್ಡ ಸಂಸಾರ. ಅವಸ್ಥಾ ಅಂದರೆ ಏನು? ಅವಸ್ಥಾ ಅಂದರೆ ಇದೆ. ಅವಸ್ಥಾ ದೃಷ್ಟಿ, ಜಾಗೃತ ಸ್ವಪ್ನ ದೃಷ್ಟಿ ಏಕೆ ಹೇಳಿದ್ದೀವಿ? ಅವಸ್ಥಾ ದೃಷ್ಟಿಗೆ ಬಂದರೆ ನಾನು ಮಿಕ್ಕದೆಂಬ ವಿಂಗಡವನ್ನು ಎಷ್ಟೆಷ್ಟು ಮರೆತು ಹೋಗ್ತೀವೋ ಅಷ್ಟಷ್ಟು ವ್ಯಾಪಕವಾದ ಅವಸ್ಥಾ ದೃಷ್ಟಿ ಬರುತ್ತದೆ. ಜಾಗೃತ ದೃಷ್ಟಿ ಅಂದರೆ ಅರ್ಥವೇನು? ವೈಶ್ವಾನರ ಎಂದು ಮಾಂಡುಕ್ಯೋಪನಿಷತ್ತು ಹೇಳುತ್ತದೆ. ವೈಶ್ವಾನರ ದೃಷ್ಟಿ, ವ್ಯಾಪಕ ದೃಷ್ಟಿ ಅಂದರೆ ಅರ್ಥವೇನು? ನಾನು ಮಿಕ್ಕ ಈ ವಿಂಗಡವನ್ನು ಬಿಡಿ. ಅಂದರೆ ಎರಡೂ ಒಂದೇ ನೋಡಿ. ನಾನು ಅದರಲ್ಲಿದ್ದೇನೆ, ಅದು ನನ್ನಲ್ಲಿದೆ. ಪ್ರಪಂಚ ನನಗಿಂತ ಬೇರೆ ಅಲ್ಲ, ನಾನು ಪ್ರಪಂಚಕ್ಕಿಂತ ಬೇರೆ ಅಲ್ಲ. ಅದು ಇದು ಎರಡನ್ನು ಎಷ್ಟೆಷ್ಟು ಸೇರಿಸ್ತಾ ಇರುತ್ತೀವೋ, ಎಷ್ಟೆಷ್ಟು ಒಟ್ಟಾಗುವಂತೆ ನೋಡ್ತೀವೋ ಅಷ್ಟಷ್ಟು ನಮ್ಮ ದೃಷ್ಟಿ ವ್ಯಾಪಕವಾಗಿ ಎಚ್ಚರ ಆಗುತ್ತದೆ. ಒಟ್ಟು ಎಚ್ಚರದ ಅರಿವು. ಆವಾಗ ನಮಗೆ ಮನಸ್ಸು ಸಮಾಧಾನವಾಗ್ತಾ ಇರುತ್ತದೆ, ಹಗುರವಾಗಿರುತ್ತದೆ. ಮನಸ್ಸು ಹಗುರವಾಗಿರುತ್ತದೆ, ವಿರೋಧ ಕಮ್ಮಿ ಆಗ್ತದೆ, ಜಗಳ ಕಮ್ಮಿ ಆಗ್ತದೆ. ಅಷ್ಟೇ. ಎಷ್ಟೆಷ್ಟು ಬಿಡ್ತೀವೋ ಅಷ್ಟಷ್ಟು ಒಟ್ಟಾಗ್ತದೆ. ಇದು ಪರಿಹಾರ. ಅದಕ್ಕೋಸ್ಕರ ಅವಸ್ಥಾ ದೃಷ್ಟಿ ಹೇಳ್ತೀವಿ. ಅವಸ್ಥಾ ದೃಷ್ಟಿ ಅಂದರೆ ಏನು ಮಾಡಬೇಕು? ಅವಸ್ಥಾ ಅಂದರೆ ಇನ್ನೊಂದು ವಸ್ತುವಲ್ಲ. ಈ ನಾವಿರುವಂಥ ಈ ಸಂಬಂಧಗಳನ್ನೇ ವ್ಯಾಪಕ ದೃಷ್ಟಿಯ ನೋಡುವುದಷ್ಟೇ. ಈ ಪ್ರಪಂಚ, ಈ ಕುಟುಂಬ, ಈ ಸಮಾಜ, ನಾವು ಯಾವ ಸಂಸ್ಥೆಯಲ್ಲಿರ್ತೀವೋ ಅದು ನಾನು ಎಂಬ ವಿಂಗಡ ಬಿಡು ಅಂದರೆ ಅರ್ಥವೇನು? ನಾನು ಅದಕ್ಕೆ ವಿರೋಧಿ ಅಲ್ಲ, ಅದು ನನಗೆ ವಿರೋಧಿ ಅಲ್ಲ. ನಾನು ಇರುವವರೆಗೂ ಅದು ತಪ್ಪಲ್ಲ, ಅದು ಇರುವವರೆಗೂ ನಾನು ತಪ್ಪಲ್ಲ. ಅದು ಇದು ಒಟ್ಟಿಗೆ ಇರುತ್ತವೆ, ಹೀಗೆ ಇರುತ್ತದೆ, ಜೊತೆಗೇ ಇರುತ್ತವೆ. ಅಲ್ಲೆಲ್ಲಿ ಮೇಲೆ ಏನೋ ತಾತ್ಕಾಲಿಕ ಪರಿಹಾರ ಮಾಡಿಕೊಳ್ಳಬಹುದು. ಪರಿಹಾರವಿಲ್ಲ ಎಂದು ಹೇಳಲ್ಲ, ಆದರೆ ತಾತ್ಕಾಲಿಕ ಇರುತ್ತದೆ. ತಾತ್ಕಾಲಿಕಕ್ಕೆ ತಾತ್ಕಾಲಿಕ ಎಂದು ತಿಳ್ಕೊಂಡೇ ಮಾಡ್ಕೊ. ಏನೋ ಮಾಡ್ತಾ ಇದ್ದೀನಿ, ಹಸಿವಾಗ್ತದೆ, ಊಟ ಮಾಡ್ತೀವಿ. ಅವ್ರು ಜನರು ಹೇಳ್ತಾರೆ, ಏನಪ್ಪ ಊಟ ಏಕೆ ಮಾಡ್ತೀವಿ ಅಂದರೆ ಹಸಿವು ಇಂಗುವುದಕ್ಕೆ.
ಓಹೋ, ಈಗ ಈ ಸಲ ಊಟ ಮಾಡಿದ್ದರೆ ಈಗ ನಿಮಗೆ ಎಂದಿಗೂ ಲೈಫ್ನಲ್ಲಿ ಹಸಿವೇ ಆಗಲ್ಲವ ಅಂದರೆ ಹಾಗೇನಲ್ಲ. ಬರೀ ಹಾಗೆ ಊಟ ಏಕೆ ಮಾಡ್ತೀರಿ? ಹಸಿವು ಹಿಂಗೋದಕ್ಕೆ. ಓಹ್, ಹಸಿವು ಹಿಂಗೆ ಹೋಗ್ತದೆ. ಹೌದು, ಹಸಿವು ಹಿಂಗುತ್ತದೆ. ಬರೀ ಇವತ್ತು ಊಟ ಮಾಡಿದ್ದರೆ ಈಗ ನಾಳೆನಿಂದ ಇಡೀ ಜೀವನ ಊಟನೇ ಮಾಡಬೇಕಾಗಿಲ್ಲವ? ಅದಲ್ಲಪ್ಪ, ಬರೀ ಹಸಿವು ಹಿಂಗದೇ ಇದ್ದರೆ ಏಕೆ ಊಟ ಮಾಡ್ತಾ ಇದ್ದೀನಿ? ಇದೇನಪ್ಪ ವಿಚಿತ್ರವಾಗಿದೆ. ಹಸಿವು ಹಿಂಗುತ್ತದೆ, ಬರೀ ಹಿಂಗಿದ್ದರೆ ಮತ್ತೆ ನಾಳೆ ಏಕೆ ಊಟ? ಅಯ್ಯೋ ರಾಮ, ಹಿಂಗುತ್ತದೆ ಅಂದರೆ ಟೆಂಟೇಟಿವ್, ತಾತ್ಕಾಲಿಕ. ಅದು ಮತ್ತೆ ಹಸಿವು ಆಗ್ತದೆ, ಮತ್ತೆ ಊಟ ಕೊಡಬೇಕು, ಮತ್ತೆ ಹಸಿವು ಆಗ್ತದೆ, ಮತ್ತೆ ಊಟ ಕೊಡಬೇಕು, ಅಷ್ಟೇ. ಅದು ಅಂದರೆ ಲೌಕಿಕ ಪರಿಹಾರಗಳಿವೆ, ಬಟ್ ಅವೆಲ್ಲ ತಾತ್ಕಾಲಿಕ, ಮೇಲೆ ತಾತ್ಕಾಲಿಕವು ಮಾಡಬೇಡ ಎಂದು ಹೇಳುತ್ತಾ ಇಲ್ಲ. ತಾತ್ಕಾಲಿಕವು ಮಾಡ್ಕೋ, ಬಟ್ ಇದು ತಾತ್ಕಾಲಿಕ ಎಂದು ತಿಳ್ಕೋ. ಇದರಿಂದ ಪರ್ಮನೆಂಟ್ ಎಂದು ಆಸೆ ಇಟ್ಕೊಳ್ಳಬೇಡ, ಅಷ್ಟೇ. ಪರ್ಮನೆಂಟ್ ಎಂದು ಆಸೆ ಇಟ್ಕೊಳ್ಳಬೇಡ. ಮಾಡ್ತಾ ಇದ್ದೀನಿ, ನನಗೆ ಗೊತ್ತು, ಈಗ ಇವತ್ತು ಆಗ್ತದೆ, ನಾಳೆ ಮತ್ತೆ ಅದೇ ಆಗ್ತದೆ, ಆಗಲಿ, ನಾಳೆ ಆಗಿದ್ದಾಗ್ತದೆ, ಇವತ್ತು ಮಾತ್ರ ಇರುತ್ತದಲ್ಲ, ನಡೆಯಲಿ, ಇವತ್ತು ಆಗ್ತದಲ್ಲ, ಆಗಲಿ. ಹಾಗೆ ಏನೋ ಸಮಾಧಾನ ಪಡ್ಕೊಳ್ಳುವುದು, ಇಬ್ಬರಿಗೆ ಒಂದು ಅಡ್ಜಸ್ಟ್ ಮಾಡಿಕೊಳ್ಳುವುದು, ಇವತ್ತಿನ ನಾಳೆ ಮತ್ತೆ ಇನ್ನೊಂದು ಆಗಿಬಿಡ್ತದೆ. ಆಗಲ್ಲ ಎಂದೇನೂ ಅಲ್ಲ, ನಾಳೆ ಹಸಿವು ಆಗಲ್ಲ ಎಂದು ಇವತ್ತು ಊಟ ಮಾಡ್ತೀವ? ಇವತ್ತಾದರೂ ನಿಲ್ಲುತ್ತದಲ್ಲ, ಆಯಿತು, ಅಷ್ಟೇ, ನಿಲ್ಲಲಿ ಸಾಕು, ಮತ್ತು ನಾಳೆ ನೋಡೋಣ. ಹಾಗೆ ತಾತ್ಕಾಲಿಕ ಪರಿಹಾರಗಳೇ ತಾತ್ಕಾಲಿಕಕ್ಕೋಸ್ಕರನೇ ಇವೆ. ನಿಜವಾಗಿ ಬೇಕಂದರೆ ಇದರಲ್ಲಿಲ್ಲ. ಈ ಪ್ರಪಂಚದಲ್ಲಿ ನೀನು ಜ್ಞಾತೃವಾಗಿ ಜ್ಞೇಯ ಸಂಬಂಧ, ವ್ಯಕ್ತಿಯಾಗಿ ಪ್ರಪಂಚ ಸಂಬಂಧದಲ್ಲಿ ಪರಿಹಾರಗಳಿಲ್ಲ. ಪರ್ಮನೆಂಟು ಶಾಶ್ವತವಾದ ಪರಿಹಾರಗಳಿಲ್ಲ. ಏಕೆ? ಪ್ರಪಂಚವು ನೀವು ಪರಿಹಾರ ಮಾಡಬೇಕೆಂದು ಹುಟ್ಟಲಿಲ್ಲ, ಪರಿಹಾರವಿಲ್ಲ ಎಂದೇ ಹುಟ್ಟಿತದು. ಅದು ಹುಟ್ಟಿದ್ದೇ ಅದಕ್ಕೋಸ್ಕರ, ಪರಿಹಾರವಾಗಬಾರದೆಂದೇ ಹುಟ್ಟಿತು. ಅದು ಹಾಗೇ ಇರಬೇಕೆಂದೇ ಇರುತ್ತೆ, ಅದು ಇರುವುದೇ ಹಾಗೆ. ಪರಿಹಾರವಿಲ್ಲ, ಆಗಲ್ಲ. ಪರಿಹಾರವಾದರೆ ಒಂದು ದಿವಸ ಪರಿಹಾರ ಆಗಿಬಿಟ್ರೆ ಪ್ರಪಂಚನೇ ಮುಗಿದು ಬಿಡ್ತದೆ. ಅಯ್ಯೋ ಅಲ್ಲವೇ, ಲೈಫ್ ಮುಗಿದು ಬಿಡ್ತದೆ. ಪ್ರಪಂಚ ಮುಗೀತು, ನಿಮ್ಮ ಲೈಫ್ ಮುಗೀತು, ಇನ್ನು ಮೇಲೆ ಪ್ರಪಂಚವೇ ಇಲ್ಲ. ಅಯ್ಯೋ, ಹಾಗೇನಲ್ಲ. ಪ್ರಪಂಚ ಹೇಳ್ತದೆ, ನಾನು ಮುಗಿಯೋದಕ್ಕೆ ಹುಟ್ಟಿದ್ದೀನಾ? ಬೆಳೆಯೋದಕ್ಕೆ ಹುಟ್ಟಿದೆ. ಡೈಲಿ ನಿಮಗೊಂದು ಹಸಿವು ಆಗೋದಕ್ಕೆ. ಅದಕ್ಕೋಸ್ಕರ ಹೊಟ್ಟೆ ಹೇಳ್ತದೆ, ಅನ್ನ ಏಕೆ ತಿಂತಾ ಇದ್ದೀಯಪ್ಪ ಅಂದರೆ, ನಾಳೆ ಹಸಿವು ಆಗುವುದಕ್ಕೆ ಇವತ್ತು ಊಟ ತಿಂತಾ ಇದ್ದೀನಿ. ನಾಳೆ ನಿಮಗೆ ತೊಂದರೆ ಕೊಡಬೇಕಲ್ಲ, ಅದಕ್ಕೋಸ್ಕರ ಇವತ್ತು ಅನ್ನ ಕೊಡು, ನಾಳೆ ನಿಮಗೆ ಮತ್ತೆ ತೊಂದರೆ ಕೊಡ್ತೀನಿ. ಅದೇನಪ್ಪ ಅಂದರೆ, ಹೌದು ಮರೆ, ಅನ್ನ ಕೊಡು, ನಾಳೆ ತೊಂದರೆ ಕೊಡ್ತೀನಿ, ನಾಳೆ ಬಂದು ತೊಂದರೆ ಕೊಡ್ತೀನಿ. ಅಯ್ಯೋ, ಇದೇನಪ್ಪ, ನಿಮಗೆ ಊಟ ಕೊಟ್ಟು ನಮಗೆ ತೊಂದರೆ ಕೊಡಿಸ್ಕೊಳ್ಳೋದಾ? ಹಾಗೆ ಅಂದರೆ ಪರಿಹಾರ ಮಾಡಿದರೆ ಅದು ಮತ್ತೆ ಪರಿಹಾರ ಬೇಕಾಗ್ತದೆ, ಮತ್ತೆ ಪರಿಹಾರ ಮಾಡಿದರೆ ಮತ್ತೆ ಬೇಕು. ಇದಿಷ್ಟೇ ಅನಾದಿ ಅನಂತಹ ಎಂದು ಹೇಳಿದ್ದೀವಲ್ಲ, ಸಂಸಾರ ಅನಾದಿ ಅನಂತ. ನಮ್ಮ ಜನರು ಸಂಸ್ಕೃತ ಭಾಷೆಯಲ್ಲಿ ಶ್ಲೋಕ ರೂಪದಲ್ಲಿ ಹೇಳಿದ್ದಾರೆ. ಅವುಗಳೆಲ್ಲ ಬಿಚ್ಚಿ ನೋಡಿದ್ದರೆ ನಾವೇ, ನಮ್ಮ ಅನುಭವಗಳನ್ನೇ ಅವರು ಸಂಸ್ಕೃತದಲ್ಲಿ ಹೇಳಿದ್ದಾರೆ, ಅಷ್ಟೇ. ಇದೆಲ್ಲ ಗಮನಿಸಿದ್ದರೆ ನಮ್ಮ ಅನುಭವ, ನಮ್ಮ ವಾಸ್ತವಗಳೇ, ಎಲ್ಲರ ವಾಸ್ತವ. ಆದ್ದರಿಂದ ಈ ಹಂತದಲ್ಲಿ ಪರಿಹಾರವಿಲ್ಲ. ನೀವು ವ್ಯಕ್ತಿಯಾಗಿದ್ದುಕೊಂಡು ಪರಿಹಾರ ಎಂದು ನೋಡಬೇಡ, ವ್ಯಕ್ತಿತ್ವಕ್ಕೆ ಪರಿಹಾರ ಮಾಡು. ಅದಕ್ಕೋಸ್ಕರ ಜೀವಕ್ಕೆ ಪರಿಹಾರ ಮಾಡು. ನಾನು ಒಬ್ಬನು ಇದ್ದೇನೆ, ಅದೇ ಪ್ರಶ್ನೆ ಮಾಡು. ಅದನ್ನೇ ಬಿಡಿಸು, ಅದು ಕರಗಿಸು, ಅದು ಬಿಡಿಸು. ಅದು ತುಂಬ ಕಷ್ಟ. మరి ಕಷ್ಟ ಆಗಿದ್ದರೂ ಪಡ್ಕೊಳ್ಳಲೇಬೇಕು. ನೀವು ಹಸಿವಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತೀರಲ್ಲ, 100 ಸಲ ಪ್ರತಿ ದಿವಸ 2-3 ಸಲ ಊಟ ಮಾಡಿ, ತಿಂಗಳಿಗೆ ಎಷ್ಟು ಸಲ ಆಗ್ತದೆ? ದಿವಸಕ್ಕೆ ಎಷ್ಟು ಸಲ? 3 ಸಲ. ತಿಂಗಳಿಗೆ 90 ಅಲ್ಲ, ಮತ್ತು ವರ್ಷಕ್ಕೆ ಎಷ್ಟು ಸಲ ಆಗ್ತದೆ? ಇದೆಲ್ಲ ಲೆಕ್ಕ ಮಾಡಿ. ಕಂಪ್ಯೂಟರ್ನಲ್ಲಿ ನಿಮ್ಮ ಸೆಲ್ಫೋನ್ನಲ್ಲಿ ಇರುತ್ತದಲ್ಲ, 1 ವರ್ಷ 100 ವರ್ಷ ಬದುಕಿದ್ದರೆ ಎಷ್ಟು ಸಲ ಊಟ ಮಾಡ್ತೀವಿ? ಅಬ್ಬಾ, 1,00,000 ಸಲ ಆಗುತ್ತದೋ ಹೆಚ್ಚೇನೋ ಅಲ್ಲ. ಬರೀ ಇಷ್ಟೆಲ್ಲ ಲಕ್ಷ ಕಷ್ಟಪಡುವಕ್ಕಿಂತ 1 ಸಲ ಜೀವಭಾವ ಬಿಡಿಸ್ಕೊಂಡ್ರೆ ಒಳ್ಳೆಯದಲ್ಲವೇ? ಅದು ನಿಜವೇ ಹೇಳ್ತಾರೆ, ಅದು ನಿಜ. ಇಷ್ಟೆಲ್ಲ ಕಷ್ಟಪಡುವಕ್ಕಿಂತ ನೀವು 1 ಸಲ ಬಿಡಿಸ್ಕೊಂಡ್ರೆ ಪರ್ಮನೆಂಟಾಗಿ ಪರಿಹಾರವಾಗ್ತದಲ್ಲ. ನಿಮಗೆ ಬೇಕು ಅಂದರೆ ವೇದಾಂತ, ಇಲ್ಲ ಅಂದರೆ ಇನ್ನೂ ಕೆಲವು ದಿವಸ ನಡೆಯಲಿ, ಅನುಭವಿಸ್ತಾ ಇರು. ಪ್ರಪಂಚವೂ ಒಳ್ಳೆಯದೇ. ಹಾಗೆ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ಈ ಜೀವನ ಅಣುತ್ವ, ನಾನು ಅಲ್ಪನಾಗಿದ್ದೇನೆ, ನಾನು ಅಲ್ಪ ಅಂದರೆ ಒಬ್ಬನಾಗಿದ್ದೇನೆ, ಒಬ್ಬ ವ್ಯಕ್ತಿಯಾಗಿದ್ದೇನೆ. ಈ ವ್ಯಕ್ತಿತ್ವವೇ ಹೇಗಿದೆ, ಏಕಿದೆ? ವ್ಯಕ್ತಿತ್ವ ಎಂಬುದು ಒಂದು ದೃಷ್ಟಿ. ಅದು ದೃಷ್ಟ್ಯ, ಇದು ನಿಜವಲ್ಲವಾ, ಸಹಜವಲ್ಲವಾ? ಸಹಜವೆಂದಂತೆ ಅನಿಸುವ ಅದು ಒಂದು ಅನಿಸಿಕೆ. ನೋಡಿ, ಇದು ಸಹಜ ಅನಿಸುತ್ತದೆ, ಅದು ಅನಿಸಿಕೆನೇ. ಸಹಜ ಅಂದರೆ ಏನು?
ನಾವೇನು ಮಾಡೋಕ್ಕಾಗಲ್ಲ, ತಾನು ತಾನಾಗಿದೆ, ಏನು ಮಾಡಿದ್ದರೂ ಹೋಗಲ್ಲ. ತಾನು ತಾನಾಗಿದೆ ನಿಜ, ಬಟ್ ಏನು ಮಾಡಿದ್ದರೆ ಹೋಗಲ್ಲ ಎಂದು ಹೇಳೋಕ್ಕಾಗಲ್ಲ, ಹೋಗ್ತದೆ. ಅಯ್ಯೋ ಇದು ಗೊತ್ತಿಲ್ಲ ನಮಗೆ, ಇದು ಸಹಜ ಅಂದರೆ ಹೋಗಲ್ಲ ಅಂದ್ಕೊಂಡಿದ್ವಿ. ಇದು ಸಹಜವೇ, ಆದರೆ ಹೋಗುತ್ತದೆ. ಇದು ಸ್ವಾಭಾವಿಕ ಹೇಳ್ತೀವಿ, ಆದರೆ ಸ್ವರೂಪವಲ್ಲ. ಇದು ಸ್ವಾಭಾವಿಕ, ಸ್ವರೂಪವಲ್ಲ, ಅದರಿಂದ ಹೋಗ್ತದೆ. ಸ್ವರೂಪ ದೃಷ್ಟಿ ಪಡ್ಕೊಂಡರೆ ಈ ಸ್ವಾಭಾವಿಕವಾದದ್ದು ಬಿಡುತ್ತದೆ. ಅದಕ್ಕೋಸ್ಕರ ತನ್ನನ್ನು ತಾನು ಹಾವು ಯಾವಾಗ ಕಂಡು ಬರ್ತದೆ? ಹಗ್ಗವನ್ನು ಹಾವಾಗಿ ಯಾವಾಗ ತಿಳ್ಕೊಳ್ತೀರಿ? ಬೆಳಗಿನ, ಮಧ್ಯಾಹ್ನನ, ಸಂಧ್ಯೆಗ, ರಾತ್ರಿಗ, ಯಾವಾಗ? ಹಾವೆಂದು ನೋಡಿದಾಗ ಹಾವು ತಗೊಳುತ್ತೆ ಅಲ್ಲವೇ? ಹಾವು ಯಾವಾಗ ಕಂಡು ಬರ್ತದೆ? ಏಕೆ ಕಂಡು ಬರುತ್ತದೆ ಅಂದರೆ ನೀವು ಹಾವಾಗಿ ನೋಡುವುದರಿಂದ ಹಾವಾಗಿ ಕಂಡು ಬರ್ತದೆ. ಅದೇ ಅದಕ್ಕೆ ಕಾರಣವೇನು? ಹಾವಾಗಿ ಏಕೆ ನೋಡ್ತೀವಿ ಅಂದರೆ ಹಾವಾಗಿ ನೋಡುವುದರಿಂದ ಹಾವಾಗಿ ನೋಡ್ತೀವಿ. ಅದೇನಪ್ಪ, ನನ್ನ ಮಾತೇ ನೀವು ರಿಪೀಟ್ ಮಾಡ್ತಾ ಇದ್ದೀವಿ, ಕಾರಣ ಹೇಳಪ್ಪ ಅಂದರೆ ಕಾರಣವೇನೂ ಇಲ್ಲ. ಹಾವಾಗಿ ನೋಡುವುದೇ ಹಾವಾಗಿ ನೋಡುವುದಕ್ಕೆ ಕಾರಣ. ಅಂದರೆ ಹಾವಾಗಿ ನೋಡುವ ದೃಷ್ಟಿಗೆ ಹಾವಾಗಿ ಕಂಡು ಬರುತ್ತದೆ. ಅಂದರೆ ಆ ದೃಷ್ಟಿಯಲ್ಲಿರುವವರೆಗೆ, ಹಾವೆಂಬ ಬುದ್ಧಿಯಲ್ಲಿರುವವರೆಗೂ ಹಾವು ಕಂಡು ಬರ್ತದೆ. ಹಾವೆಂಬ ಬುದ್ಧಿಯಿಂದ ಹೊರಗೆ ಹೋಗುತ್ತದೆ ಅಷ್ಟೇ. ಈಗ ಈ ತರಹ ಹೇಳಬೇಕಾಗ್ತದೆ. ಹಾವಾಗಿ ನೋಡುವಾಗಲೇ ಆಗುತ್ತದೆ. ನಿಮಗೆ ಹಸಿವು ಯಾವಾಗ ಆಗ್ತದೆ? ಯಾವಾಗ ಅಂದರೆ ಒಂದು ಗಡಿಯಾರ ಇಟ್ಕೊಂಡು ಆಗುತ್ತದೆ. ಹಸಿವು ಆದಾಗ ಆಗುತ್ತದೆ ಅಂತ. ಹೌದಪ್ಪ, ಹಸಿವು ಆದಾಗ. ಯಾವಾಗ ಆಗುತ್ತದೆ ಅದು ಹೇಳು? ಹಸಿವು ಆದಾಗ ಆಗುತ್ತದೆ. ನಿಮಗಷ್ಟೇ, ಇದು ಬಿಟ್ಟು ಬೇರೆ ಏನು ಹೇಳೋಕ್ಕಾಗ್ತದೆ? ಬೇರೆ ಏನು ಹೇಳೋಕ್ಕಾಗ್ತದೆ? ಹಾಗೆಯೇ ಹಸಿವು ಆದಾಗ ಆಗುತ್ತದೆ. ಬೇರೆ ಟೈಮ್ ಆಗಲ್ಲವಾ ಅಂದರೆ ಹಸಿವು ಆಗದೇ ಇರುವಾಗ ಆಗಲ್ಲ ಅಷ್ಟೇ. ಹಸಿವು ಆದಾಗ ಆಗುತ್ತದೆ. ಹಾಗೆ ನನ್ನ ಕನ್ನಡ ಸರಿಯಾಗಿದೆಯಾ? ನಾನು ಏನೇನು ಹೇಳಿಬಿಡ್ತಾ ಇದ್ದೀನಿ. ಹೊಸ ಮಾತುಗಳು ಹೇಳಬೇಕಾದ್ರೆ ನನ್ನ ಕನ್ನಡನೇ ಸಾಕಾಗಲ್ಲ. ಆಯಿತು, ಏನೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಹಾಗೆ ಹಾವು ಯಾವಾಗ ಕಂಡು ಬರ್ತದೆ? ಯಾವಾಗ ಮರಣ ಯಾವಾಗ ಬರ್ತದೆ? ಇದು ಒಳ್ಳೆಯ ಪ್ರಶ್ನೆ. ಏನಪ್ಪ, ಜನರು ಯಾವಾಗ ಸತ್ತು ಹೋಗ್ತಾನೆ? ನೀವು ಹೇಳಿ, ನೀವು ಯಾವಾಗ ಹುಟ್ಟುತ್ತಾನೆ ಎಂದು ಹುಟ್ಟುವಕ್ಕೆ ಮುಂಚೆ ನಿನಗೆ ಗೊತ್ತಾ? ಹುಟ್ಟಿದ್ದಾಗ ಹುಟ್ಟುತ್ತೀವಿ ಅಷ್ಟೇ ಹೊರತು ಹುಟ್ಟುವಕ್ಕೆ ಮುಂಚೆ ಯಾರಿಗಾದ್ರೂ ಗೊತ್ತಾ? ಮೊದಲೇ ಹುಟ್ಟಿದ್ದಾಗ ಹುಟ್ಟುತ್ತೇನೆ ಅಷ್ಟೇ. ಸಾಯಿದ್ದಾಗ ಸಾಯ್ತೇನೆ, ಸತ್ತು ಹೋದಾಗ ಸಾಯ್ತೇನೆ ಅಷ್ಟೇ ಹೊರತು ಅದಕ್ಕಿಂತ ಬೇರೆ ಕಾರಣ ಹೇಳೋಕ್ಕಾಗ್ತದೆ? ಹಾಗೆಯೇ ಹಾವು ಯಾವಾಗ ಕಂಡು ಬರ್ತದೆ ನೋಡಿ? ನಿಮಗೂ ಹಾವಾಗಿ ಕಂಡು ಬರ್ತದಲ್ಲ, ಆವಾಗ ಕಂಡು ಬರ್ತದೆ ಅಷ್ಟೇ. ಏಕೆ ಕಂಡು ಬರ್ತದೆ? ನೀವು ಹಾವಾಗಿ ನೋಡ್ತೀವಲ್ಲ, ಆವಾಗಲೇ ಕಂಡು ಬರ್ತದೆ, ಅದೇ ಕಂಡು ಬರ್ತದೆ. ಹಾಗೆ ನಾನು ದೇಹವನ್ನು ನಾನು ಎಂದು ಏಕೆ ತಿಳ್ಕೊಂಡೆ? ದೇಹವನ್ನು ನಾನು ಎಂಬ ಬುದ್ಧಿ ಇರುವವರೆಗೂ ತಿಳ್ಕೊಂಡಿದ್ದೆ. ಇದು ಏಕೆ ಅರ್ಥವಾಗಲ್ಲ ಅಂದರೆ, ಶಂಕರಾಚಾರ್ಯರ ಭಾಷ್ಯವನ್ನು ನೀವು ಕನ್ನಡದಲ್ಲಿ ಓದ್ತಿರೋ, ಯಾವ ಭಾಷೆಯಲ್ಲಿ ಓದ್ತಿರೋ, ಓದುವಾಗ ಅವರು ಇದೇ ಹೇಳ್ತಾರೆ. ಅವಿದ್ಯೆಯಿಂದ ಆಗುತ್ತದೆ ಅಂದರೆ ಅವಿದ್ಯೆಯಿಂದ ಏಕಾಗಬೇಕು? ಅವಿದ್ಯೆ ಎಲ್ಲಿಂದ ಬಂತು ಎಂದೇಳಿ? ಅವಿದ್ಯೆ ಅಂದರೆ ಯಾವುದೋ ಒಂದು ಕಾರಣ ಅಲ್ಲ. ಅವಿದ್ಯೆ ಅಂದರೆ ಕಾರಣ. ಶಂಕರಾಚಾರ್ಯರು ಅಧ್ಯಾಸವನ್ನು ಅಥವಾ ಅವಿದ್ಯೆಯನ್ನು ಅನಾದಿ ಎಂದು ಹೇಳಿದ್ದಾರೆ. ಅನಾದಿ ಅಂದರೆ ಏನು? ಅನಾದಿ ಅಂದರೆ ಏನು ಅಂದರೆ ಅದಕ್ಕೆ ಕಾರಣವಿಲ್ಲ ಅಂದರೆ ಏನು? ಈಗ ಹೇಳ್ತೀವಿಲ್ಲ, ಇಷ್ಟೊತ್ತು ಹೇಳಿದ್ವಲ್ಲ, ಅದೇ ಕಾರಣವಿಲ್ಲ ಅಂದರೆ ಏನು ಅಂದರೆ ಅದನ್ನು ಹಿಂದೆ ಮುಂದೆ ನೋಡೋಕ್ಕಾಗಲ್ಲ. ಹಾವು ಯಾವಾಗ ನೋಡ್ತೀವಿ, ಏಕೆ ನೋಡ್ತೀವಿ ಅಂದರೆ ನೀವು ಹಾವಾಗಿ ನೋಡ್ತೀವಲ್ಲ, ಅದೇ ಕಾರಣ, ಬೇರೆ ಏನಿಲ್ಲ. ಈ ಫಲಾನ ಕಾರಣದಿಂದ ಈ ಕಾರಣವಾಯಿತು, ಈಗ ಡೆಫಿನೆಟ್ಲಿ ನಿಮಗೆ ಹಾವಾಗಿ ಕಂಡು ಬರ್ತದೆ. ಹಾಗೆ ಯಾರೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಆಗ್ತದೆ? ನಾನು ಈ ಡೇಟ್ಗೆ ಪ್ರಾಣ ಬಿಡ್ತೀನಿ ಎಂದು ಯಾರಾದರೂ ಗ್ಯಾರಂಟಿ ಹೇಳೋಕ್ಕಾಗ್ತದೆ? ಅಥವಾ ನಾನು ಪ್ರಾಣ ಬಿಡಲ್ಲ ಎಂದು ಯಾರಾದರೂ ಗ್ಯಾರಂಟಿ ಹೇಳೋಕ್ಕಾಗ್ತದೆ? ಎರಡು ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಮತ್ತು ಯಾವಾಗ ಪ್ರಾಣ ಬಿಡ್ತೀವಿ ಅಂದರೆ ಪ್ರಾಣ ಬಿಟ್ಟಾಗ ಬಿಡ್ತೀನಿ ಅಷ್ಟೇ. ಇದು ಹಾಗೆಯೇ ನಾನು ದೇಹವೆಂದು ತಿಳ್ಕೊಂಡಾಗಲೇ ತಿಳ್ಕೊಳ್ತೀನಿ. ಅಂದರೆ ನಾನು ದೇಹ ಎಂದು ಅನಿಸುತ್ತಾ ಇದೆ ಅಷ್ಟೇ. ಅದು ಅನಾದಿ. ಅದಕ್ಕೆ ಕಾರಣವಿಲ್ಲ, ಏಕೆ ಎಂಬುದಿಲ್ಲ, ಯಾವಾಗ ಎಂಬುದಿಲ್ಲ, ಅನಿಸುತ್ತಿರುವಾಗ ಅನಿಸುತ್ತಿದೆ. ಇದನ್ನೇ ಅನಾದಿ ಎಂದು ಹೇಳಿದ್ದೆ. ಅನಾದಿ ಅರ್ಥವಾಯಿತಾ? ಕೆಲವು ವಿಷಯಗಳು ಅನುಭವದಲ್ಲಿ ಸುಲಭ, ಹೇಳುವುದು ತುಂಬ ಕಷ್ಟ. ಹೋರಾಡಿ ಹೇಳಬೇಕಾಗ್ತದೆ. ಅನುಭವ ಸುಲಭ, ಬಟ್ ಹೇಳುವುದು ನೋಡಿ ಎಷ್ಟು ಕಷ್ಟ. ಅದು ಅನಾದಿ ಎಂಬ ವಿಷಯ ನಮ್ಮ ಭಾಷೆಯೆಲ್ಲ ಸಾಧು ವಿಷಯಗಳಿಗೋಸ್ಕರನೇ ಭಾಷೆ ಇದೆ. ದೇಶಕಾಲದಲ್ಲಿರುವ ವಸ್ತುಗಳನ್ನು ಹೇಳುವುದಕ್ಕೆ ಭಾಷೆ ಇದೆ. ಅನಾದಿಯನ್ನು ಹೇಳುವುದಕ್ಕೆ ಭಾಷೆನೇ ಇಲ್ಲ. ಭಾಷೆ ಸಾಕಾಗಲ್ಲ.
ಕಷ್ಟಪಟ್ಟು ಏನೋ ಮಾಡಿ 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 ಈಗ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಸರ್ಕಸ್ ನೋಡಿ, ಮೊದಲೇ ಹೇಳಿದ್ದೇನಲ್ಲದೆ ದಮ್ಮರಾಟನೇ, ನಾನು ಮಾಡೋದೆಲ್ಲ ದಮ್ಮರಾಟನೇ. ತುಂಬ ಸರ್ಕಸ್ ಮಾಡಿ ಹೇಳಬೇಕು, ಏಕೆಂದರೆ ಇದು ಭಾಷಕ್ಕೆ ಹೊಂದಲ್ಲ, ಆದರೂ ಭಾಷೆಯಿಂದ ಹೇಳಬೇಕು. ಅದಂತ ದೊಡ್ಡ ಕಷ್ಟ ವಿಷಯ. ಏಕೆಂದರೆ ಭಾಷೆ ತಯಾರಾಗಿದ್ದೇ ದೇಶಕಾಲ ಸಂಬಂಧಗಳಿಗೆ ತಯಾರಾಯಿತು. ದೇಶಕಾಲ ಸಂಬಂಧಗಳನ್ನು ದಾಟಿಸಿರುವ ವಿಷಯವನ್ನು ಹೇಳಬೇಕು. ಇದು ಹೇಗೆ ಹೊಂದಬೇಕು? ಅವರು ಹೊಂದುತ್ತದೆ. ಏನೋ ಹೋರಾಡಿ ಹೋರಾಡಿ ಮಾಡ್ತಾ ಇದ್ದೀವಿ. ಇದು ನಮ್ಮ ಋಷಿಗಳ ಈ ಅಧ್ಯಾರೋಪ ಅಪವಾದ ಅಂದರೆ ಇದು. ಅವರು ಬಳಸಿದ್ದು ಹೀಗೆ. ಉಪನಿಷತ್ತು ವಿದೇಶಿಯರಿಗೆ ಅರ್ಥವಾಗಲಿಲ್ಲ. ಅವರು ಹೇಳ್ತಾರೆ, ಏನೋ ಹೇಳ್ತಾರೆ, ಉಲ್ಟಾ ತೆಲ್ತಾ ಹೇಳ್ತಾರೆ, ಏನೋ ಹೇಳ್ತಾರೆ, ಮತ್ತೆ ಏನೋ ಹೇಳ್ತಾರೆ, ಅದು ಹೌದು ಎಂದು ಹೇಳ್ತಾರೆ, ಮತ್ತೆ ಇಲ್ಲ ಎಂದು ನಿಷೇಧ ಮಾಡ್ತಾರೆ. ಇದು ಏನಪ್ಪ? ಒಂದು ಕಡೆ ಸ್ಥಿರವಿಲ್ಲ, ಒಂದು ಕಡೆ ಹೇಳ್ತಾರೆ ಮತ್ತೆ ಇಲ್ಲ ಹೇಳ್ತಾರೆ, ನಾನು ಜೀವ ಹೇಳ್ತಾರೆ ಮತ್ತೆ ಅಲ್ಲ ಹೇಳ್ತಾರೆ. ತಾನು ಜೀವನ ಅಲ್ಲವಾ? ಜೀವ ಎನ್ನುವುದು ಅಧ್ಯಾರೋಪ, ಅಲ್ಲ ಎನ್ನುವುದು ಅಪವಾದ. ಆ ಎರಡು ವ್ಯತ್ಯಾಸ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರು ತಾವೇ ಓದ್ಕೊಳ್ತೀರಿ ಅಂತ ನೀವು ಓದ್ಕೊಂಡ್ರೆ ಅರ್ಥವಾಗಲ್ಲ. ಏಕೆ? ನೀವು ಓದಿಕೊಂಡರೆ ನಿಮ್ಮ ಮನಸ್ಸೇನು ಮಾಡ್ತದೆ? ದೇಶಕಾಲ ಸಂಬಂಧ ಅವುಗಳಿಂದ ನೋಡ್ತದೆ. ಭಾಷೆಯು ದೇಶಕಾಲ ಸಂಬಂಧಗಳಲ್ಲೇ ಕೆಲಸ ಮಾಡ್ತದೆ, ಮನಸ್ಸು ದೇಶಕಾಲ ಸಂಬಂಧಗಳಲ್ಲೇ ಕೆಲಸ ಮಾಡ್ತದೆ. ವೇದಾಂತೋಪದೇಶ ಅಲ್ಲಿಲ್ಲ, ಅದು ಬಿಡಿಸುವುದೇ ವೇದಾಂತೋಪದೇಶ. ನೀವು ಓದಿಕೊಂಡರೆ, ನೀವಂದರೆ ನಿಮ್ಮ ಮನಸ್ಸು ದೇಶಕಾಲ ಸಂಬಂಧಗಳಿಂದಲೇ ಇರುತ್ತದೆ. ಆ ದೃಷ್ಟಿಯಿಂದಲೇ ನೋಡ್ತದೆ. ಅರ್ಥವೇ ಆಗಲ್ಲ. ಎಷ್ಟು ಮಾಡಿದ್ದರೂ ಓದಿ 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 ಎಷ್ಟು ಪುಸ್ತಕಗಳು ಓದಿದ್ದರೂ ಅರ್ಥವೇ ಆಗ್ತಾಯಿಲ್ಲ. ಏಕೆ ಅರ್ಥವಾಗ್ತಾ ಇಲ್ಲ ಅಂದರೆ ಅಲ್ಲಿಲ್ಲ. ನಿಮ್ಮ ಓದುವುದಲ್ಲೇ ತಪ್ಪಿದೆ. ದೇಶಕಾಲ ಸಂಬಂಧಗಳಿಂದಲೇ ಮನಸ್ಸು ಅರ್ಥ ಮಾಡಿಕೊಳ್ತದೆ ಅಲ್ಲವೇ? ದೇಶಕಾಲ ಸಂಬಂಧ, ಜ್ಞಾತೃಜ್ಞೇಯ ಸಂಬಂಧ, ಇವುಗಳಿಂದಲೇ ಮನಸ್ಸು ಅರ್ಥ ಮಾಡಿಕೊಳ್ತದೆ. ಇವುಗಳನ್ನು ಬಿಟ್ಟರೆ ಮನಸ್ಸೇ ಇಲ್ಲ. ಇವುಗಳನ್ನು ಬಿಟ್ಟರೆ ಭಾಷೆ ಇಲ್ಲ, ಮನಸ್ಸು ಇಲ್ಲ. ಭಾಷಾ ನಿರುಪಯೋಗ ಆಗಿಬಿಡ್ತದೆ. ದೇಶಕಾಲ ಸಂಬಂಧಗಳನ್ನು ಹೇಳುವುದಕ್ಕೆ, ದೇಶಕಾಲ ಗುಣ ದ್ರವ್ಯ ಇವುಗಳನ್ನು ಹೇಳುವುದಕ್ಕೆ ಭಾಷೆ ಇದೆ. ಇವು ಬಿಡಿಸಿಬಿಟ್ರೆ ಭಾಷೆನೇ ಕೆಲಸವಾಗಲ್ಲ. ಭಾಷೆ ವೇಸ್ಟ್ ಆಗಿಬಿಡ್ತದೆ. ಈಗ ಭಾಷೆ ಇಲ್ಲವೇ ಇಲ್ಲ, ಮನಸ್ಸು ಇಲ್ಲ. ಆದ್ದರಿಂದ ತಾವು ಓದಿಕೊಂಡು ನಾನೇ ಓದ್ಕೊಳ್ತೀನಿ ಅಂದರೆ ತಪ್ಪೇನಾಗ್ತಾ ಇದೆ? ತಾನೇ ಓದಿಕೊಂಡರೆ ಮನಸ್ಸಿನ ಸಂಬಂಧ ಬಿಟ್ಕೊಂಡು ಮನಸ್ಸಿನಿಂದ ಓದ್ತಾ ಇದ್ದೀರಿ. ಅದಕ್ಕೋಸ್ಕರ ಅರ್ಥವಾಗ್ತಾ ಇಲ್ಲ. ಎಷ್ಟು ಕೇಳಿದ್ದರೂ ಕಾಂಟ್ರಡಿಕ್ಷನ್ ಎಲ್ಲ ಕೇಳ್ತೀವಿ, ಮತ್ತೆ ಅಲ್ಲೇ ಇರ್ತೀವಿ, ಮತ್ತೆ ಕೇಳ್ತೀವಿ, ಏನೂ ಆಗ್ತಾನೇ ಇಲ್ಲ ವ್ಯತ್ಯಾಸ. ಏಕೆ ಅಂದರೆ ಆ ಮನಸ್ಸಿನ ಸಂಬಂಧ ಬುದ್ಧಿ, ದೇಶ ಬುದ್ಧಿ, ಕಾಲಬುದ್ಧಿ, ಸಂಬಂಧ ಬುದ್ಧಿಯನ್ನೇ ಬಿಡಿಸಬೇಕು. ಆದ್ದರಿಂದ ತನ್ನನ್ನು ತಾನು ದೇಹದೃಷ್ಟಿಯ ನೋಡ್ತಾನೆ. ದೇಹದೃಷ್ಟಿಯ ನೋಡುವುದಂದರೆ ದೇಹದ ಗುಣಗಳು, ದೇಹದ ದೇಶ, ಕಾಲ, ನಾನು ಎಂದು ಒಂದು ಅಭಿಮಾನವಿದೆ. ನಾನು ಇಲ್ಲಿ ಇದ್ದೇನೆ, ಇಲ್ಲಿ ಎಂಬ ಬುದ್ಧಿ ನಿಮಗೆ ಜಾಗ ಬುದ್ಧಿ ಹೇಗೆ ಬಂತು? ದೇಹ ಮೂಲಕವೇ ಅಲ್ಲವೇ? ದೇಹ ನೋಡಿಕೊಂಡೇ ನಾನು ಇಲ್ಲಿದ್ದೇನೆ ಎಂಬುದು ದೇಹದ ಸ್ಥಾನವೇ ತನ್ನಲ್ಲಿ ಹಾಕ್ಕೊಂಡು ಬಿಟ್ಟ. ಅಥವಾ ಮನಸ್ಸಿನ ವೃತ್ತಿ. ಈಗ ಇದ್ದೇನೆ, ಇಲ್ಲಿ ಇದ್ದೇನೆ, ಹೀಗಿದ್ದೇನೆ. ನಾನು ಅಂದರೆ ಯಾರು? ಇಂಥವನು, ಹಾಗಿದ್ದೇನೆ, ಹೀಗಿದ್ದೇನೆ, ಅಂಥವನು, ಇಂಥವನು, ಅದು ಮಾಡಿದ್ದನು, ಇದು ಮಾಡಿದ್ದನು, ಇದು ಅನುಭವಿಸಿದ್ದನು, ಇದು ನೋಡಿದ್ದ. ನೀವು ಮಾಡಿರುವ ಕೆಲಸಗಳು, ಅನುಭವಿಸಿರುವ ಅನುಭವಗಳು, ಇನ್ನೊಬ್ಬರು ನಿನಗೆ ಹೇಳಿರುವ ಹೇಳಿಕೆಗಳು, ಅವುಗಳೆಲ್ಲ ಒಟ್ಟುಗೂಡಿಸಿ ನಾನು ಇಂಥವನು ಎಂದು ಹೇಳ್ಕೊಂಡು ಬಿಟ್ಟಿದ್ದೆ. ಈ ನಾನು ಬುದ್ಧಿಯಲ್ಲಿ ಇವುಗಳೆಲ್ಲ ಸೇರಿಕೊಂಡು ಬಿಟ್ಟಿವೆ. ಇವುಗಳೆಲ್ಲ ಬಿಡಿಸಬೇಕು. ಏಕೆ? ಇವುಗಳೆಲ್ಲ ತನ್ನ ಅರಿವಿನಲ್ಲಿ ತೋರುತ್ತಾ ಇವೆ. ಅರಿವಿಗೆ ಅಂಟುವಂಥವುಗಳಲ್ಲ, ಅರಿವಿಗೆ ಅಂಟುವವುಗಳಲ್ಲ. ಅರಿವಿನಲ್ಲಿ ತೋರಿಕೆಗಳು. ದೇಹದ ಗುಣ ನಮ್ಮ ಅರಿವಿಗೆ ಗೊತ್ತಾಗ್ತಾ ಇದೆ. ನಾನು ಹಾಗಿದ್ದೇನೆ, ಹೀಗಿದ್ದೇನೆ ಎಂಬುದು ಅಷ್ಟೇ ಹೊರತು ನನ್ನ ಕುರಿತು ಒಂದು ಸೆಲ್ಫ್ ಇಮೇಜ್ ಇರುತ್ತದೆ ನೋಡಿ. ಪ್ರತಿ ಮನುಷ್ಯನಿಗೆ ನಾನು ಯಾರು? ನಾನು ಇಂಥವನು, ಅಂಥವನೆಂದು ಒಂದು ಪಿಕ್ಚರ್ ಇರುತ್ತದೆ, ಒಂದು ಅಭಿಪ್ರಾಯ. ಇಂಥವನು ನಾನು, ಹೀಗಿದ್ದೇನೆ. ನನ್ನ ಕುರಿತು ಒಂದು ಅಭಿಮಾನ, ಒಂದು ಅಭಿಪ್ರಾಯ. ಅದಕ್ಕೇನು ಹೇಳಬೇಕು? ಇಮೇಜ್ ಎಂಬ ಮಾತಕ್ಕೇನು ಹೇಳಬೇಕು ಗೊತ್ತಿಲ್ಲ ಕನ್ನಡದಲ್ಲಿ. ಒಂದು ಅಭಿಮಾನ, ಒಂದು ಅಭಿಪ್ರಾಯ ಅಲ್ಲವೇ? ಸೆಲ್ಫ್ ಇಮೇಜ್ ಅಂದರೆ ತನ್ನ ಕುರಿತಿನ ತನಗೆ ಒಂದು ಅಭಿಪ್ರಾಯ, ಅಭಿಮಾನ. ವೇದಾಂತ ಭಾಷೆಯಲ್ಲಿ ಅಧ್ಯಾಸ ಹೇಳ್ತೀವಿ ಅಷ್ಟೇ. ಅದೇ ತನ್ನ ಕುರಿತಿನ ಒಂದು ಆತ್ಮ ಪ್ರತ್ಯಯ. ನಾನು ಎಂಬ ಅಹಂ ಬುದ್ಧಿ, ಅಹಂ ಪ್ರತ್ಯಯ ಎಂದು ಹೇಳಿದ್ದೀವಿ. ಇದನ್ನೇ ಇಂಗ್ಲೀಷ್ನಲ್ಲಿ ಸೆಲ್ಫ್ ಇಮೇಜ್ ಎಂದು ಹೇಳಿದ್ದೀವಿ. ಒಂದು ಅಹಂ ಪ್ರತ್ಯಯ, ಅಹಂ ಬುದ್ಧಿ, ಐ ಆಮ್ ಸಂಬಡಿ, ನಾನು ಇಂಥವನು ಎಂದು ಬಂದಿದೆ ನೋಡಿ. ಅದನ್ನು ಪರೀಕ್ಷೆ ಮಾಡಬೇಕು, ಪರಿಶೀಲನೆ ಮಾಡಬೇಕು. ಅದನ್ನೇ ಗಮನಿಸ್ತಾ ಇರು. ಅದು ಸುಮ್ಮನೆ ಅಲಗಾಡ್ತದೆ, ತೋಸ್ತದೆ ಜಾರಿ ಹೋಗ್ತದೆ, ತೋಸ್ತದೆ ಜಾರಿ ಹೋಗ್ತದೆ. ಬಿಟ್ಟು ಬಿಡುತ್ತಾ ಇದ್ದರೆ
ಅದು ಬಿಟ್ಟಾಗ ನಾನು ಯಾರಾಗಿದ್ದೀನಿ? ನಾನೆಂಬ ಬುದ್ಧಿ ಬದಲಾಯಿಸ್ತಾ ಇರುತ್ತದೆ. ನಾನೆಂಬ ಬುದ್ಧಿ ಕೆಲವೊಮ್ಮೆ ಮುಳುಗೆ ಹೋಗುತ್ತದೆ. ಎಚ್ಚರದಲ್ಲಿಯೂ ಯಾವುದೋ ಕೆಲಸದಲ್ಲಿದ್ದಾಗ ನಾನೆಂಬ ಅರಿವು ಮುಳುಗೆ ಹೋಗ್ತದೆ ಅಲ್ಲವೇ? ಯಾವುದೋ ಪುಸ್ತಕ ಹೋಗ್ತಾ ಇದ್ದೀರಿ, ಯಾವುದೋ ಟಿ ವಿ ನೋಡ್ತಾ ಇದ್ದೀರಿ, ಯಾವುದೋ ಕೇಳುತ್ತಾ ಇದ್ದೀರಿ, ಯಾವುದೋ ಹಾಡು ಕೇಳ್ತಾ ಅದರಲ್ಲಿ ನಿಮಗ್ನವಾಗಿ ಬಿಟ್ಟರೆ ನಾನು ಯಾರು ಎಂಬುದು ನೀವು ಮರ್ತೇ ಹೋಗ್ತೀರಿ ಅಲ್ಲವಾ? ನಾನು ಒಬ್ಬ ವ್ಯಕ್ತಿ ಎನ್ನುವುದು ನೆನಪಿರುತ್ತದ ನಿಮಗೆ? ಇದು ಆಶ್ಚರ್ಯ. ನಾನೆಂಬುದೇ ನಾನು ಮರೆತು ಹೋಗ್ತೀನಿ. ಯಾವುದು ಮರೆತು ಹೋದಾಗ ನೀನಿದ್ದೀಯಾ ಇಲ್ಲವಾ? ಇದ್ದೇನೆ ಅಂದರೆ ಮರೆತು ಹೋಗಿದ್ದು ನೀನಲ್ಲ. ಮರೆತು ಹೋಗಿದ್ದಾಗ ಯಾವುದು ಉಳಿದಿದೋ ಅದು ನೀನು. ಆವಾಗ ನೀನು ಯಾರಾಗಿದ್ದಿ ಹೇಳೋಕ್ಕಾಗಲ್ಲ. ಇದ್ದೇನೆ ಮಾತ್ರ ಗೊತ್ತು, ಅದೇ ನೀನು. ಇದ್ದೇನೆ ಆದರೆ ನಾನು ಯಾರು ಎಂಬುದು ಹೇಳೋಕ್ಕಾಗಲ್ಲ. ಸುಷುಪ್ತಿಯಲ್ಲಿ ಇದ್ದೇನೆ ಯಾರು ಎಂದು ಹೇಳೋಕ್ಕಾಗಲ್ಲ. ಹಾಗೆ ಈ ಯಾವ ವ್ಯಕ್ತಿತ್ವವನ್ನೇ ಇಟ್ಟುಕೊಂಡು ಅದರಲ್ಲೇ ನೋಡ್ತಾ ಇದ್ದೀವಿ, ಅದರಿಂದಲೇ ಕೆಲಸ, ಅದರಿಂದಲೇ ಅನುಭವ, ಅಲ್ಲೇ ಇದ್ದು ಬಿಡುವುದು, ಅದನ್ನೇ ಗಮನಿಸು. ಅದು ಬಿಟ್ಟಿರುವ ಅನುಭವ ನಮ್ಮಲ್ಲಿದೆ, ಸೂಕ್ಷ್ಮವಾದ ಅನುಭವ. ಆ ನಾನೆಂಬುದು ಬಿಡುತ್ತಿರುವಂಥ ಅನುಭವ ಇದೆ ನೋಡಿ, ಆ ಅನುಭವ ನಮ್ಮ ಗಮನಕ್ಕೆ ಬರಬೇಕು. ಈ ನಾನೆಂಬ ವೃತ್ತಿ, ನಾನೆಂಬ ಇಮೇಜ್, ನಾನೆಂಬ ಚಿತ್ರ, ನಾನೆಂಬ ಅಭಿಪ್ರಾಯ, ನಾನೆಂಬ ಅಭಿಮಾನ ಬಿಡ್ತಾ ಇದೆ. ನೀವೇನು ಪ್ರಯತ್ನ ಮಾಡಿ ಬಿಡುತ್ತಾ ಇಲ್ಲ, ಅದು ಬಿಟ್ಟು ಹೋಗಿರುವ ಅನುಭವ ನಿಮ್ಮಲ್ಲಿದೆ. ತಾನೇ ಹೋಯಿತು, ನೀವೇನು ಮಾಡಬೇಕಾಗಿಲ್ಲ, ತಾನು ಹೋಗಿದ್ದು ಸಾಕು. ಹೋಗಿದ್ದ ಅನುಭವ ಗಮನಿಸಿದ್ದರೆ ಸಾಕು. ನೀವು ಪ್ರಯತ್ನ ಮಾಡಿದರೆ ಆ ಪ್ರಯತ್ನವಾಗಿರುವ ನೀನು ಇದ್ದು ಬಿಡ್ತೀವಿ, ನೀನು ಹೋಗಲ್ಲ. ನಾನು ಬಿಡಿಸ್ಕೊಳ್ತೀನಿ ಅಂದರೆ ನೀನಿದ್ದು ಬಿಡ್ತೀವಿ. ನಾನೆಂಬುದು ಬಿದ್ದು ಹೋಗಿದ್ದು ತಾನೇ ಇದೆ ಒಂದು ಅನುಭವ. ಕನಸು ನೋಡಿ, ಕನಸಿನ ಅನುಭವದಲ್ಲಿ ಈ ಎಚ್ಚರ ಅರಿವು, ಎಚ್ಚರ ಪ್ರಪಂಚ ಇದೆಯಾ? ಎಚ್ಚರ ಪ್ರಜ್ಞೆ ಇಲ್ಲ, ಎಚ್ಚರ ನಾನು ಇಲ್ಲ, ಎಚ್ಚರ ವಸ್ತು ಇಲ್ಲ, ಎಚ್ಚರ ಪ್ರಪಂಚ ಏನೂ ಇಲ್ಲ, ಕಂಪ್ಲೀಟ್ಲಿ ಹೋಯಿತು. ಅಲ್ಲಿ ನಾನು ಇನ್ನೇನೋ ಆಗಿಬಿಟ್ಟೆ. ಅಂದರೆ ತಾನಿದ್ದಾನೆ, ಈ ನಾನೆಂಬ ಎಚ್ಚರ ಪೂರ್ತಿ ಅಳಿಸಿ ಹೋಯಿತು. ಕನಸಿನ ವ್ಯಕ್ತಿತ್ವವೂ ಅಳಿಸಿ ಹೋಯಿತು. ಅದು ಏನು ಎಂದು ಸುಷುಪ್ತಿ ಎಂದು ಲೌಕಿಕರು ಇಟ್ಟುಕೊಂಡರ ಹೆಸರು. ನಿಜವಾಗಿ ಆ ಸುಷುಪ್ತಿ ಅನುಭವದಲ್ಲಿ ಇದು ಸುಷುಪ್ತಿ ಎಂಬ ಯಾರಿಗೂ ಯೋಚನೆ ಇಲ್ಲ. ಸುಷುಪ್ತಿಯಲ್ಲಿರುವಾಗ ಇದು ಸುಷುಪ್ತಿ ಎಂದು ನಿಮಗೆ ಯೋಚನೆ ಇತ್ತಾ? ಎಚ್ಚರಕ್ಕೆ ಬಂದಾಗ ಅದು ನಿದ್ದೆ ಎಂದು ಹೆಸರಿಡ್ತೀರಿ. ನಿದ್ದೆಯಲ್ಲಿದ್ದು ನಿದ್ದೆ ಎಂದು ಹೆಸರಿತ್ತ? ಹೆಸರಿಲ್ಲ, ಯೋಚನೆ ಇಲ್ಲ. ಏಕೆ? ಅದು ಏನು ಅಂದರೆ ಅದು ಹೆಸರಿಲ್ಲದ ಅನುಭವ. ಹೆಸರಿಲ್ಲದ ಅನುಭವ ಯಾರು ಅಂದರೆ ತಾನೇ. ತನಗೆ ತಾನು ಹೆಸರಿಟ್ಕೊಳ್ಳೋಕ್ಕಾಗಲ್ಲ. ಹೆಸರು ಇನ್ನೊಬ್ಬರು ಕರೆಯುವುದಕ್ಕೆ ಹೆಸರು. ನೀನು ಯಾರಪ್ಪ ಅಂದರೆ ಹೆಸರು ಹೇಳ್ತೀವಿ ಅಲ್ಲವೇ? ನೀನೊಬ್ಬನೇ ಇರುವಾಗ ನಿಮ್ಮ ಹೆಸರು ಹೇಳ್ಕೊಳ್ತೀಯಾ? ನೀನೊಬ್ಬನೇ ಇರ್ತೀವಿ, ನಿಮಗೆ ಹೆಸರು ಬೇಕಾ? ನನ್ನ ಹೆಸರು ನನಗೆ ಬೇಕು. ಏಕೆ? ಇನ್ನೊಬ್ಬರು ಕೇಳಿದಾಗ ಹೆಸರು ಬೇಕು, ಇಲ್ಲದ ನಿಮಗೆ ಏಕೆ ಹೆಸರು? ನಿಮಗೆ ಹೆಸರೇ ಬೇಕಾಗಿಲ್ಲ. ಅಂದರೆ ಸಂಬಂಧದಲ್ಲೇ ಹೆಸರು. ತಾನಾಗಿರುವಾಗ ಸಂಬಂಧವಿಲ್ಲ, ಹೆಸರು ಇಲ್ಲ. ಸುಷುಪ್ತಿ ಅಂದರೆ ಎಲ್ಲೋ ಹೋಗುತ್ತೀವಿ ಅಲ್ಲ, ಎಂದಿಗೂ ಇದ್ದೇನೆ, ಈಗಲೂ ಇದ್ದೇನೆ, ಎಂದಿಗೂ ಇರುವಂಥದ್ದು. ಸಂಬಂಧ ಬುದ್ಧಿ ಬಿಟ್ಟು ಹೆಸರಿಡತಕ್ಕಂಥದ್ದು. ಹೆಸರಿನಿಂದ ಗೊತ್ತಾಗುವುದು ಒಂದು, ಹೆಸರು ಬೇಕಾಗಿಲ್ಲದೆ ಇರುವ ತಾನು ಒಂದು. ನನ್ನನ್ನು ನಾನು ಎರಡು ಬಗೆ ಇದೆ. ಹೆಸರಿಡತಕ್ಕ ನಾನು ಹೀಗೆ ಇಷ್ಟು ಎಂದು ಅನ್ನತಕ್ಕದು ಒಂದು. ಆ ಮಾತುಗೆ ಸಿಗಲ್ಲ, ಆ ಮನಸ್ಸಿನ ಅನಿಸಿಕೆಗೆ ಸಿಗಲ್ಲ. ಮಾತು ಇಲ್ಲ, ಮಾತಂದರೆ ಹೆಸರು ಇಲ್ಲ, ಅನಿಸಿಕೆನೂ ಇಲ್ಲ. ಹೆಸರು ಇಲ್ಲದ, ಅನಿಸಿಕೆ ಇಲ್ಲದ ಇರವು, ಅದನ್ನೇನು ಹೇಳ್ತೀವಿ? ಯಾವ ಹೆಸರಿಗೆ ಸಿಗಲ್ಲ, ಅನಿಸಿಕೆ ಇಲ್ಲ, ಇರುವುದು ಮಾತ್ರ ಬಿಡಲ್ಲ. ಅದು ತಾನು, ಅದೇ ತಾನೇ ತಾನು. ಅದು ಹೆಸರು ಬೇಕಾಗಿಲ್ಲ, ಪರವಾಗಿಲ್ಲ, ಹೆಸರಿಡಬೇಕಾಗಿಲ್ಲ. ಹೆಸರು ಬೇಕಾಗಿದ್ದರೂ, ಇದು ನೋಡಿ ಆಶ್ಚರ್ಯವೇನೆಂದರೆ, ಹೆಸರು ಬೇಕಾಗಿಲ್ಲದಿದ್ದರೂ ಹೆಸರುಕ್ಕಿಂತ ಹತ್ತಿರವಾಗಿದೆ. ಜನರು ಹೇಳ್ತಾರೆ ಹೆಸರಿಟ್ಟರೆ ಚೆನ್ನಾಗಿ ಗೊತ್ತಾಗ್ತದೆ ಅಂತ. ಹೆಸರು ಇಲ್ಲದಿದ್ದರೂ ಹೆಸರಿನಿಂದ ಎಷ್ಟು ಚೆನ್ನಾಗಿ ಗೊತ್ತಾಗ್ತದೋ ಅದಕ್ಕಿಂತ ಹತ್ತಿರವಾಗಿ ಗೊತ್ತಾಗ್ತದೆ. ಅದಕ್ಕಿಂತ ಹತ್ತಿರ, ಅದಕ್ಕಿಂತ ಚೆನ್ನಾಗಿ. ಏಕೆ? ಇದು ತಾನೇ ಅನುಭವ. ಹೆಸರಿನಿಂದ ಹೆಸರಿಟ್ಟರೆ ಎಷ್ಟು ಚೆನ್ನಾಗಿ ಗೊತ್ತಾಗ್ತದೋ ಅದಕ್ಕಿಂತ ಹತ್ತಿರವಾಗಿ, ಅದಕ್ಕಿಂತ ಚೆನ್ನಾಗಿ ಗೊತ್ತಾಗ್ತದೆ. ಅದಕ್ಕೋಸ್ಕರ ಹೆಸರು ಬೇಕಾಗಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅಂದರೆ ವಾಕ್ಕಿಗೆ ಮನಸ್ಸಿಗೆ
ಇದು ತಲುಪಲ್ಲ, ಸಿಗಲ್ಲ, ಸಿಗುವಂಥದ್ದಲ್ಲ, ದಾಟಿದೆ ಎಂದು ಹೇಳ್ತೀವ. ಹಾಗೆ ಆದ್ದರಿಂದ ಆ ದೃಷ್ಟಿ, ಆ ಅನುಭವ ಕಡೆ ದೃಷ್ಟಿ ತಿರುಗಿಸಬೇಕು ಅಷ್ಟೇ. ಈ ಅನುಭವಗಳು ಬಿದ್ದು ಹೋಗಿರುವ ಅನುಭವಗಳನ್ನು ಗಮನಿಸ್ತಾ ಇರಬೇಕು. ಯಾವ ಅನುಭವ ಬಿದ್ದು ಹೋಗ್ತಾ ಇದೆ, ಯಾವುದು ಸ್ವಯಂ ಉಳಿಯುತ್ತಾ ಇದೆ, ಅದು ನೋಡು. ಇವರು ಹೇಳ್ತಾರೆ, ನಹಿ ಬುದ್ಧಿಗುಣ ಇರುವಿನ ಕೇವಲಸ್ಯ ಆತ್ಮನಃ ಸಂಸಾರಿತ್ವಮಸ್ತಿ. ಬುದ್ಧಿಯ ಗುಣಗಳು ಅಂದ್ರೇನು? ಬುದ್ಧಿಗುಣಗಳೇ ನನ್ನ ಗುಣಗಳು. ನೀನು ಯಾರಪ್ಪ ಹೇಳು ಅಂದರೆ, ನಾನು ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ, ಅಲ್ಲೂ ಮಾಡಿದ್ದೇನೆ, ಇಲ್ಲಿ ಹೋಗಿದ್ದೇನೆ, ಇದು ಓದಿಕೊಂಡೆ, ಈ ಕೆಲಸ ಮಾಡಿದ್ದೇನೆ, ನಾನು ಇವರಿಗೆ ನೆಂಟರು, ನನ್ನ ಊರಿನ ಹೆಸರು, ದೇಶದ ಹೆಸರು, ಕಾಲದ ಹೆಸರು, ಯಾವುದೇ ಒಂದು ಹೇಳ್ಕೊಡ್ತೀವಲ್ಲವೇ. ನೀವು ನಿನ್ನ ಕುರಿತು ಏನೇನು ಹೇಳ್ಕೊಡ್ತೀವೋ, ಏನೇನು ಡಿಸ್ಕ್ರಿಪ್ಷನ್ ಅಂದರೆ ವರ್ಣನ, ಏನೇನು ಹೇಳ್ಕೊಡ್ತೀವೋ ಅದೆಲ್ಲ ಬುದ್ಧಿಗುಣಗಳೇ. ಬುದ್ಧಿ ಅಂದರೆ ಬುದ್ಧಿಯಿಂದ ಹೇಳತಕ್ಕದ್ದೇ, ಬುದ್ಧಿಯಿಂದ ಯೋಚನೆ ಮಾಡತಕ್ಕದ್ದೇ ಅಲ್ಲವೇ. ಹಾಗೆ ಹೀಗೆ ಅಷ್ಟು ಇಷ್ಟು ಎನ್ನುವುದೆಲ್ಲ ಬುದ್ಧಿಯಿಂದ ಹೇಳತಕ್ಕದ್ದೇ, ಯೋಚನೆ ಮಾಡತಕ್ಕದ್ದೇ. ಅನಿಸಿಕೆ, ಒಂದು ಮಾತಿನಲ್ಲಿ ಹೇಳಬೇಕಾದರೆ ಅಧ್ಯಾಸ, ಬುದ್ಧಿಯಿಂದ ಅನಿಸುವುದೇ. ಆದರೆ ತನ್ನ ನಿಜ ಸ್ವರೂಪ ಯಾವ ಅನಿಸಿಕೆಗೂ ಸಿಗಲ್ಲ, ಅನಿಸಿಕೆಗೂ ಸಿಗಲ್ಲ, ಅನಿಸಬೇಕಾಗಿಲ್ಲ, ಇರುವುದು ಮಾತ್ರ ಇರುತ್ತೆ. ಆ ಎರವು ಬೇಕು. ಅನಿಸಿಕೆ ಬೇಕಾಗಿಲ್ಲದೆ ಅದಕ್ಕಿಂತ ಹತ್ತಿರವಾಗಿ ತಾನೇ ತಾನಾಗಿ ಇದೆ. ಅದರಿಂದ ನಹಿ ಬುದ್ಧಿಗುಣ ಇರುವಿನ ಕೇವಲಸ್ಯ ಆತ್ಮನಃ ಸಂಸಾರಿತ್ವಮಸ್ತಿ. ಈ ಬುದ್ಧಿಗುಣಗಳು ಅಂದರೆ ಅಂತಃಕರಣದಿಂದ, ಮನಸ್ಸಿನಿಂದ, ವೃತ್ತಿಯಿಂದ ಅಂಥವನು ಇಂಥವನು, ಹಾಗಿದ್ದೇನೆ ಹೀಗಿದ್ದೇನೆ ಎಂದು ಹೇಳ್ಕೊಳ್ತೀವಲ್ಲ, ಈ ಹೇಳಿಕೊಳ್ಳುವುದು, ಈ ಅನಿಸುವುದು ಬಿಟ್ಟು ಸಂಸಾರವೆಂಬುದೇ ಇಲ್ಲ. ಎಲ್ಲ ಅನಿಸಿಕೆಯೇ. ತನ್ನ ಕುರಿತಿನ ಒಂದು ಚಿತ್ರ, ಒಂದು ಅಭಿಪ್ರಾಯ, ಒಂದು ಇಮೇಜ್, ಹಾಗೆ ಹೀಗೆ ಒಂದು ಪಿಕ್ಚರ್ ಮಾಡ್ಕೊಳ್ತೀವಿ, ಕ್ಯಾಮರಾ ಪಿಕ್ಚರ್, ಮನಸ್ಸಿನ ಪಿಕ್ಚರ್, ಅದೇ ನಾನು ಬುದ್ಧಿ. ನಾನೆಂಬುದು ಬುದ್ಧಿ. ಈ ನಾನೆಂಬುದು ಬಿಡಿಸಿರುವ ಒಂದು ಅನುಭವ ಇದೆ, ಆ ಕಡೆಗೆ ದೃಷ್ಟಿ ಇಡಬೇಕು. ಜಪಧ್ಯಾನಗಳು ಏಕೆ? ಧ್ಯಾನ ಮಾಡುವುದೇಕೆ? ಜಪ ಮಾಡುವುದೇಕೆ? ವೇದಾಂತ ಕೇಳುವುದೇಕೆ ಅಂದರೆ ಆ ಅನುಭವ ಕಡೆ ದೃಷ್ಟಿ ತಿರುಗಿಸಲಿ. ತನ್ನ ಕುರಿತು ಏನು ವೃತ್ತಿ ಇಲ್ಲ, ಏನು ಹೇಳೋಕ್ಕಾಗಲ್ಲ, ಇರುವುದು ಮಾತ್ರ ಇದೆ. ಆ ಅನುಭವದಲ್ಲೇ ಗಮನಿಸಬೇಕು. ಆ ಅನುಭವದಲ್ಲೇ ಅಂದ್ರೇನು? ಈ ಅನಿಸುವ ಅನಿಸಿಕೆಯು ಆ ಅನುಭವದಲ್ಲೇ ಮುಳುಗಿ ಹೋಗ್ತದೆ. ನೋಡಿ, ಅನಿಸಿಕೆ ಬಿಟ್ಟು ಇದ್ದೇನೆ ಅಂದರೆ ಎಲ್ಲಿ ಬಿಡ್ತೀವಿ? ಅನಿಸಿಕೆನೂ ನುಂಗಿ ಬಿಡ್ತೀನಿ ನಾನೇ. ಸುಷುಪ್ತಿಯಲ್ಲೇ ಎಚ್ಚರ, ಅನಿಸಿಕೆ ನುಂಗಿ ಬಿಡ್ತೀನಿ. ಎಚ್ಚರ ಎಂಬುದು ಸುಷುಪ್ತಿಯಲ್ಲೇ ಮುಳುಗಿ ಹೋಗ್ತದೆ. ಕನಸು ಸುಷುಪ್ತಿಯಲ್ಲೇ ಮುಳುಗಿ ಹೋಗ್ತದೆ. ಹೆಸರಿಗೆ ಸಿಗದೇ ಇರುವಂಥ ತನ್ನಲ್ಲಿ ಈ ಹೆಸರಿನ ರೂಪ ನಾನು ಮುಳುಗಿ ಹೋಗ್ತದೆ. ಈ ಹೆಸರಿನ ರೂಪ ನಾನೆಂಬ ಈ ಹೆಸರಿನ ರೂಪ ಬುದ್ಧಿ, ಅನಿಸಿಕೆ, ಆ ಅನಿಸಿಕೆ ದಾಟಿರುವ ಸ್ವರೂಪದಲ್ಲಿ ಮುಳುಗಿ ಹೋಗ್ತದೆ ಅಷ್ಟೇ. ಅದಕ್ಕೆ ಏನೂ ಇಲ್ಲ. ಅದು ಗೊತ್ತಾಗಬೇಕು. ಅದರಿಂದ ನಹಿ ಬುದ್ಧಿ ಗುಣ ಇರುವಿನ ಕೇವಲಸ್ಯ ಆತ್ಮನಃ ಸಂಸಾರಿತ್ವಮಸ್ತಿ. ಕೇವಲ ಆತ್ಮಕ್ಕೆ 1 ಗಂಟೆ ಆಯಿತು, ನಾನು ಮತ್ತೆ ಹೋದೆ, ಆಯಿತು. ವೇದಾಂತ ಹೇಳ್ತಾ ಇದ್ದರೆ ಕಾಲವೇ ಗೊತ್ತಾಗಲ್ಲ, ಎಷ್ಟು ಗಂಟೆ ಆಗ್ತದೋ ಏನು ಗೊತ್ತಾಗಲ್ಲ. ಎನಿವೆ, ಸೊ ಬುದ್ಧ್ಯುಪಾದಿ ಧರ್ಮ ಅಧ್ಯಾಸ ನಿಮಿತ್ತಂ ಹಿ, ಅದೇ ಕರ್ತೃತ್ವ ಭೋಕ್ತೃತ್ವ, ಈ ಜೀವತ್ವ ಅಣುತ್ವವೇ ಅಂತಃಕರಣ ಉಪಾದಿಯಿಂದ. ಅಂತಃಕರಣ ಉಪಾದಿ ಬಿಟ್ಟರೆ ತಾನಿಲ್ಲ. ಅಂದ್ರೇನು? ಅನಿಸುವಾಗಲೇ ಅನಿಸುತ್ತದೆ, ಅನಿಸಿಕೆ ಬಿಟ್ಟರೆ ಇಲ್ಲ. ಹೇಳಿದ್ದೀವಲ್ಲ, ದೇಹ ಎಂದು ಅನಿಸುವಾಗಲೇ ಅನಿಸುತ್ತದೆ, ಬಿಟ್ಟರೆ ಇಲ್ಲ. ಇದೊಂದೇ ವೇದ ಪದ್ಧತಿ, ಬೇರೆ ಏನು ಪದ್ಧತಿ ಇಲ್ಲ. ಅನಿಸುವಾಗ ಅನಿಸುತ್ತದೆ ಅಂದರೆ ಅನಿಸುವ ಅನಿಸಿಕೆ ನೋಡು, ಇಲ್ಲದಿರುವಾಗ ಅಂದರೆ ಇನ್ನೊಂದು ಅನುಭವ ನೋಡು, ಈ ಅನಿಸಿಕೆ ಬಿಟ್ಟಿರುವ ಅನುಭವ ನೋಡು. ಆ ಅನುಭವಕ್ಕಿದಿಲ್ಲ ಅಷ್ಟೇ. 2 ಅನುಭವಗಳನ್ನೇ ಎತ್ತಿ ತೋರಿಸ್ತೀವಿ. ಒಂದು ಅನಿಸಿಕೆ ಅನುಭವ, ಅನಿಸಿಕೆ ಬಿಟ್ಟಿರುವ ಅನುಭವ. 2 ಅನುಭವಗಳನ್ನು ಮತ್ತೆ ತೋರಿಸ್ತೀವಿ. ಆ ಅನಿಸಿಕೆ ಬಿಟ್ಟಿರುವ ಅನುಭವ ದೃಷ್ಟ್ಯ ಈ ಅನಿಸಿಕೆ ತಾನೇ ಬಿಟ್ಟು ಹೋಗ್ತಾ ಇದೆ. ನಿಮ್ಮ ಅನುಭವನೇ ನಿಮಗೆ ಹೇಳ್ತದೆ, ಯಾರೂ ಹೇಳಲ್ಲ. ಶಾಸ್ತ್ರ ಹೇಳಲ್ಲ, ನಾವು ಹೇಳಲ್ಲ. ಶಾಸ್ತ್ರ ಏನು ಹೇಳ್ತದೆ? ನಿಮ್ಮ ಅನುಭವವನ್ನೇ ತೋರಿಸ್ತೀವಿ, ಆ ಅನುಭವವೇ ನಿಮಗೆ ಹೇಳ್ಕೊಡ್ತದೆ. ಓ ಹೌದಪ್ಪ, ಈ ಅನಿಸಿಕೆ ಬಿಟ್ಟು ನಾನಿದ್ದೇನಲ್ಲ, ಆಯಿತು, ಅದು ಗೊತ್ತಾಯ್ತಾ? ಅದೇ ನಿಮ್ಮ ಅನುಭವನೇ ನಿಮಗೆ ಹೇಳ್ತಾ ಇದೆ. ಇದು ಆ ಅನುಭವ ಕಡೆಗೆ ದೃಷ್ಟಿ, ಅನುಭವ ಮೇಲೆ ದೃಷ್ಟಿ ಸಾರುವಂತೆ ಮಾಡುವುದೇ ಉಪದೇಶ. ಆ ಕಡೆಗೆ ನೋಡಿದರೆ ಹೌದು ಅನಿಸಿಕೆ ಬಿಟ್ಟೇ ಇದ್ದೇನೆ, ಅದು ನೋಡು, ಅದರ ಮೇಲೆ ದೃಷ್ಟಿ ಬೀಳಲಿ. ಮತ್ತೆ ಎಷ್ಟೆಷ್ಟು ಬೀಳುತ್ತದೋ ಅಷ್ಟೆಷ್ಟು ಅನಿಸಿಕೆ ಬಿಡುತ್ತದೆ, ತಾನಿದ್ದಾನೆ ಎಂದು ತಾನು ಗೊತ್ತಾಗ್ತದೆ ಅಷ್ಟೇ. ಅದರ ಕುರಿತು ಇನ್ನೂ ಇದೆ. ಈ ಜೀವ ಅಣುತ್ವ
ಹೇಗೆ ಇಲ್ಲ ಎನ್ನುವುದು. ಆ ಪ್ಯಾರಾಗ್ರಾಫ್ ಇದೆ, ಭಾಷ್ಯಕಾರರದು ಎಷ್ಟು ದೊಡ್ಡ ಪ್ಯಾರಾಗ್ರಾಫ್, ಅರ್ಧ ಪೇಜಿ ಇದೆ. 2 ವಾಕ್ಯಗಳು ಹೇಳಿದೆ, ಇನ್ನೂ ಇದೆ, ಇನ್ನೂ 2 ವಾಕ್ಯಗಳು ಅಯ್ಯೋ ಇನ್ನೂ ಇದೆ, ಇನ್ನೊಂದು 2 ಕೊಟೇಶನ್ಸಿ. ಆಯಿತು, ಆಗಲಿ, ಎಷ್ಟಾಗ್ತದೋ ಅಷ್ಟಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.